Hello ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 6 ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ನೋಡಿ ವಿಡಿಯೋ ನಂಬರ್ 5 ನಲ್ಲಿ ನಾವು ಆಲ್ರೆಡಿ ಪೊಟೆನ್ಷಿಯಲ್ ಡ್ಯೂ ಟು ಸ್ಪಿಯರ್ಸ್ ನ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ವೇರಿಯಸ್ ಸ್ಪಿಯರ್ಸ್ ನ ತಗೊಂಡು ಡಿಫ್ರೆಂಟ್ ಪಾಯಿಂಟ್ಸ್ ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಡಿಫ್ರೆಂಟ್ ಪಾಯಿಂಟ್ಸ್ ನಲ್ಲಿ ಅಂತ ಡಿಸ್ಕಸ್ ಮಾಡಿ ಇಟ್ಟಿದ್ವಿ ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಗ್ರಾಫ್ಸ್ ನ ನೀವು ಕಲಿಬೇಕಾಗತ್ತೆ ಅದನ್ನ ಪ್ರೀವಿಯಸ್ ವಿಡಿಯೋ ನಂಬರ್ 5 ನಲ್ಲಿ ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋನಲ್ಲಿ ಅದರ ಅಪ್ಲಿಕೇಶನ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಅದರ್ ಇಂಟ್ರೆಸ್ಟಿಂಗ್ ಕ್ವಶನ್ ತುಂಬಾ ಸಖತ್ತಾಗಿರ್ತಕ್ಕಂಥ ಕ್ವಶನ್ಸ್ ಅಂಡ್ ದ ಕಾನ್ಸೆಪ್ಟ್ ಓರಿಯೆಂಟೆಡ್ ಫಾಲ್ತು ಕ್ವಶನ್ಸ್ ಎಲ್ಲ ಮಾಡಕ್ಕಾಗಲ್ಲ ಅಫ್ಕೋರ್ಸ್ ಒಂದೆರಡು ಕ್ವಶನ್ಸ್ ಇರುತ್ತೆ ಬಿಗಿನಿಂಗ್ ಅಲ್ಲಿ ವಾರ್ಮ್ ಅಪ್ ಮಾಡ್ಕೊಳಕ್ಕೆ ಅದಾದ್ಮೇಲೆ ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀನಿ ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಮೈ ಸೆಲ್ಫ್ ಮುದಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ ನೋಡಿ ನೀವು ವಿಡಿಯೋ ನಂಬರ್ 5 ಏನಾದ್ರೂ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಇದ್ರೆ ಸ್ಕಿಪ್ ಮಾಡ್ಬೋದು ವಿಡಿಯೋ ನಂಬರ್ 5 ನಾನೇ ಹೇಳ್ತೀನಿ ಬೇಕಾದ್ರೆ ಒಂದ್ಸತಿ ನೀವು ವಿಡಿಯೋ ನೋಡುವಾಗ ಸಿಲೆಬಸ್ ಕಂಪ್ಲೀಟ್ ಮಾಡುವಾಗ ಒಂದ್ಸತಿ ವಿಡಿಯೋ ನಂಬರ್ 5 ನೋಡಿದ್ರೆ ಸಾಕು ಮತ್ತೆ ಅದು ನೋಡೋ ಅವಶ್ಯಕತೆ ಇಲ್ಲ ರಿವಿಷನ್ಗೋಸ್ಕರ ಇಷ್ಟು ಕಾನ್ಸೆಪ್ಟ್ ಇದ್ರೆ ವಿಡಿಯೋ ನಂಬರ್ ಸ್ಕಿಪ್ ಮಾಡ್ಬೋದು ವಿಡಿಯೋ ನಂಬರ್ 5 ನ ಸ್ಕಿಪ್ ಮಾಡ್ಬೋದು ಈಗ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ವಿಡಿಯೋ ನಂಬರ್ 6 ಗೆ ಡಿಫ್ರೆಂಟ್ ಸ್ಪಿಯರ್ಸ್ ಅಲ್ಲಿ ಯಾವ ತರ ಪೊಟೆನ್ಷಿಯಲ್ ವೇರಿ ಆಗುತ್ತೆ ಸ್ಪಿಯರ್ಸ್ ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ವಿ ಹಾಲೋ ಕಂಡಕ್ಟಿಂಗ್ ಹಾಲೋ ನಾನ್ ಕಂಡಕ್ಟಿಂಗ್ ಅಂಡ್ ಸಾಲಿಡ್ ಕಂಡಕ್ಟಿಂಗ್ ನೋಡಿ ಈ ಮೂರು ಕೇಸಸ್ ನಲ್ಲಿ ಯಾವುದೇ ಟೈಪ್ ತಗೊಳ್ಳಿ ಈ ಮೂರರಲ್ಲಿ ಇದಕ್ಕೆ ಏನಾದ್ರು ಚಾರ್ಜಸ್ ನ ಕೊಟ್ರೆ ಸರ್ಫೇಸ್ ಗೆ ಬಂದು ಕೂತ್ಕೊಳ್ಳುತ್ತೆ ಬಟ್ ಇಲ್ಲಿ ನಾನ್ ಕಂಡಕ್ಟಿಂಗ್ ಅಲ್ಲಿ ಒಳಗಡೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಒಳಗಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂಡ್ ಅಸ್ಯೂಮಿಂಗ್ ಯೂನಿಫಾರ್ಮ್ ಆಗಿದೆ ಅಂತ ಅನ್ಕೊಂಡು ಈ ರಿಸಲ್ಟ್ಸ್ ನ ನಾವು ಡಿರೈವ್ ಮಾಡಿದ್ವಿ ಸೊ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಆಕ್ಚುಲಿ ಇದು ಫಸ್ಟ್ ಚಾಪ್ಟರ್ ಇರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಡಿ ಮಾಡ್ಬಿಡೋಣ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲೇ ಹೋಗಿ ಸ್ಪಿಯರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಅಂಡ್ ದ ಪೊಟೆನ್ಷಿಯಲ್ ಇನ್ಸೈಡ್ ಸರ್ಫೇಸ್ ಅಲ್ಲಿ ಏನಿರುತ್ತೋ ಪೊಟೆನ್ಷಿಯಲ್ ಒಳಗಡೆ ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ವಿ ಇನ್ಸೈಡ್ ಇಸ್ ಈಕ್ವಲ್ ಟು KQ/R ಅಂಡ್ ವಿ ಸರ್ಫೇಸ್ ಇಸ್ ಈಕ್ವಲ್ ಟು KQ/R ಪೊಟೆನ್ಷಿಯಲ್ ಎಷ್ಟಾಯ್ತು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ನಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಇದ್ರ ಚಾರ್ಜ್ Q ಆಗಿದ್ದು ಇದ್ರ ಮೇಲೆ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ KQ/R² ಇರುತ್ತೆ ಮತ್ತೆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಇಷ್ಟಿರುತ್ತೆ ಅಂಡ್ ಔಟ್ಸೈಡ್ ಈ ಸ್ಪಿಯರ್ ಇಂದ ಆಚೆ ಕಡೆಗೆ ಹೋದ್ರೆ KQ/R², where R is greater than capital R and V outside is KQ/R. ಇಷ್ಟನ್ನ ನಾವು ಈ ಕ್ಯಾಟಗರಿ ಆಫ್ ಸ್ಪಿಯರ್ಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅಂಡ್ ದಿಸ್ ಇಸ್ ಒನ್ ಸ್ಪೆಷಲ್ ಕೇಸ್ ಇಲ್ಲೊಂದು ಸ್ಪೆಷಲ್ ಕೇಸ್ ಬರುತ್ತೆ ನೋಡಿ ಸೊ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದು ಯಾವ ತರ ಇದೆ ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅದೊಂದು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಸ್ KQ/R/RQ ಅಂದ್ರೆ ಈ ಸ್ಪಿಯರ್ ಒಳಗಡೆ ಯಾವ್ದಾದ್ರು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ ಸಚ್ ದಟ್ ದ ಡಿಸ್ಟೆನ್ಸ್ ಇಸ್ ಸ್ಮಾಲ್ ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಆ ಪಾಯಿಂಟ್ ನಲ್ಲಿ ಫೀಲ್ಡ್ ಎಷ್ಟಿರುತ್ತೆ KQ/R/RQ ಇರುತ್ತೆ ಕ್ಯಾಪಿಟಲ್ R ಇಸ್ ಅ ರೇಡಿಯಸ್ ಸ್ಮಾಲ್ r ಇಸ್ ಅ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಗಿವನ್ ಪಾಯಿಂಟ್ ಅದೇ ರೀತಿ V ಇನ್ಸೈಡ್ ಇಸ್ ಈಕ್ವಲ್ ಟು KQ/R ಇಂಟು 3/2 ಮೈನಸ್ R² ಬೈ ಕ್ಯಾಪಿಟಲ್ R² ಇದು ಸ್ಮಾಲ್ r ಇದು ಕ್ಯಾಪಿಟಲ್ R ಅಂಡ್ ಸರ್ಫೇಸ್ ನಲ್ಲಿ ಸೇಮ್ ಸ್ಟೋರಿ ಬರುತ್ತೆ ಸರ್ಫೇಸ್ ಇಂದ ಆಚೆಗೆ ಇಲ್ಲೇನ್ ಬರುತ್ತೋ ಇಲ್ಲೂ ಅಷ್ಟೇ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಷ್ಟೇ ಇಷ್ಟನ್ನ ನಿಮ್ಗೆ ಕಂಫರ್ಟ್ ಆಗಿ ಗೊತ್ತಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಸಿಂಪಲ್ ಫಾಲ್ತು ಕ್ವಶನ್ 2024 ಇಂದ ಒಂದು ಸಿಂಪಲ್ ಕ್ವಶನ್ ನೋಡಿ 2024 ಪೇಪರ್ಸ್ ನ ನೀಟ್ ಪೇಪರ್ ನ ಮಾಡೆಲ್ ಪೇಪರ್ ಆಗಿ ತಗೋಬೇಡಿ ಅದರಲ್ಲಿ ತುಂಬಾ ಕಾಂಟ್ರವರ್ಸಿಸ್ ಇದೆ ತುಂಬಾ ಪೇಪರ್ ಡೈಲ್ಯೂಟ್ ಆಗಿತ್ತು ಜಸ್ಟ್ ನಾವು ವಾರ್ಮ್ ಅಪ್ ಗೆ ಆ ಕ್ವಶನ್ ನ ಯೂಸ್ ಮಾಡ್ತಾ ಇದ್ದೀನಿ ಹಂಗಂತ ಹೇಳಿ ಅದೇ ಲೆವೆಲ್ ಅಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಅನ್ಕೋಬೇಡಿ ಮುಂದೆ ನೆಕ್ಸ್ಟ್ 2022 ಅವೆಲ್ಲ ಕ್ವಶನ್ಸ್ ಮಾಡಿಸ್ತೀನಿ ಅದು ನೋಡಿ ಬೇಕಾದ್ರೆ ಹೇಗಿರುತ್ತೆ ಒಂದು ಐಡಿಯಾ ಬರುತ್ತೆ ಲೆಟ್ ಸ್ಟಾರ್ಟ್ ಅವರ್ ಟಾಪಿಕ್ ಎರೇಸ್ ಮಾಡ್ಲಾ ಇದು ನೋಟ್ ಮಾಡ್ಕೊಳ್ಳಿ ಪಕ್ಕನಾ ಶ್ಯೂರ್ ಲೆಟ್ ಸ್ಟಾರ್ಟ್ ದ ಕ್ವಶನ್ಸ್ ವಾರ್ಮಿಂಗ್ ಅಪ್ ಕ್ವಶನ್ ಫ್ರಮ್ ನೀಟ್ 2024 ನೀಟ್ 2024 ಅಲ್ಲಿ ಈ ತರ ಕೇಳಿದ್ದಾರೆ ನೋಡಿ ಒಂದು ಸ್ಪಿಯರ್ ಗೆ ಚಾರ್ಜ್ Q ನ ಕೊಟ್ಟಿದ್ದಾರೆ Q is uniformly distributed throughout the surface ಈಗ ಸೆಂಟರ್ ನಲ್ಲಿ ಒಂದು ಪಾಯಿಂಟ್ ನ C ಅಂತ ಕರಿತೀನಿ ಸರ್ಫೇಸ್ ಅಲ್ಲಿ ಒಂದು ಪಾಯಿಂಟ್ ನ P ಅಂತ ಕರಿತೀನಿ ಸಿಂಪಲ್ ಆಗಿ ಕೇಳಿದ್ದಾರೆ ವಾಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ C ಅಂಡ್ P ಪಾಯಿಂಟ್ಸ್ VP ಮೈನಸ್ VC ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇಷ್ಟೇ ಕ್ವಶನ್ ನೀಟ್ 2024 ಪಟ್ ಅಂತ ಆನ್ಸರ್ ಹೇಳಿ ನೋಡೋಣ ಆನ್ಸರ್ ಇಸ್ 0 ನೋಡಿ ಇಲ್ಲಿ ಏನ್ ಪೊಟೆನ್ಷಿಯಲ್ ಇರುತ್ತೆ ದಟ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಅಟ್ ದ ಸರ್ಫೇಸ್ VC ಇಸ್ ಈಕ್ವಲ್ಸ್ ಟು KQ/R ಇರುತ್ತೆ ಅದೇ ತರ VP ಇಸ್ ಈಕ್ವಲ್ಸ್ ಟು KQ/R ಇರುತ್ತೆ ಎರಡು ಸೇಮ್ ಇರೋದ್ರಿಂದ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 0 ಬರುತ್ತೆ ಸೊ ದಟ್ಸ್ ಇಟ್ ಸೊ ಲೆಟ್ಸ್ ಮೂವ್ ಟು ದ ಸಮ್ ಇಂಟ್ರೆಸ್ಟಿಂಗ್ ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ತೀನಿ ಟು ಬಿ ಸ್ಪೆಸಿಫಿಕಲಿ ಕಾನ್ಸೆಂಟ್ರಿಕ್ ಶೆಲ್ಸ್ ಎರಡು ಶೆಲ್ಸ್ ನ ಕನ್ಸಿಡರ್ ಮಾಡೋಣ ಅದಕ್ಕೆ ಎರಡು ಹೆಸರು ಕೊಡ್ತೀನಿ
ಶೆಲ್ ಎ ಅಂಡ್ ಶೆಲ್ ಬಿ. ಸರ್ ಸ್ಪಿಯರ್ ತರ ಇದೆಯಾ? ಬೆಟರ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಪಿಯರ್ ಅಂತಾನೆ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲ ಒಂಚೂರು ಆಪರೇಷನ್ ಮಾಡ್ಬಿಡ್ತೀನಿ ತಾಳಿ, ನೋಡಕ್ಕೇನೋ ಒಳ್ಳೆ ಕೋಳಿ ಮೊಟ್ಟೆ ತರ ಇದೆಯಲ್ಲ. ಸೊ ನಾವು ವೆಜಿಟೇರಿಯನ್ಸ್, ಕೋಳಿ ಮೊಟ್ಟೆ ಎಲ್ಲ ಮಾತಾಡಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರ ರೇಡಿಯಸ್ ಆರ್ ಎ ಇದೆ ಅಂಡ್ ದ ರೇಡಿಯಸ್ ಆಫ್ ದ ಅದರ್ ಒನ್ ಇಸ್ ಆರ್ ಬಿ. ಅಂಡ್ ಐಲ್ ಕಾಲ್ this as a sphere A and this as a sphere B. ಇದರ ಮೇಲೆ ಚಾರ್ಜ್ ಕ್ಯೂ ಎ ಅಕ್ಯುಮುಲೇಟ್ ಆಗಿದೆ. ಈ ಇನ್ನರ್ ಸ್ಪಿಯರ್ ಇದೆಯಲ್ಲ, ಇನ್ನರ್ ಸ್ಪಿಯರ್ ಮೇಲೆ ಚಾರ್ಜ್ ಕ್ಯೂ ಎ ಅಕ್ಯುಮುಲೇಟ್ ಆಗಿದೆ. ಅದೇ ರೀತಿ ಇದರ ಮೇಲೆ ಕ್ಯೂ ಬಿ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ ಆಗಿ ಥ್ರೂಔಟ್ ದ ಸರ್ಫೇಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಕಾನ್ಸೆಂಟ್ರಿಕ್ ಶೆಲ್ಸ್ ನೋಡಿ, ಟಚ್ ಆಗ್ತಿಲ್ಲ ಇನ್ನು. ಒಳಗಡೆ ಒಂದು ಶೆಲ್ ಇದೆ, ಅದರ ಹೊರಗಡೆ ಇನ್ನೊಂದು ಶೆಲ್ ಕಾನ್ಸೆಂಟ್ರಿಕ್ ಆಗಿ ಇದೆ. ಗಿವೆನ್ 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 ಎ ಅಂಡ್ ಬಿ ಆರ್ concentric shell. Concentric shells. Find the potential. Find the potential at more point na consider ಮಾಡ್ತೀನಿ. I'll consider this as a point 1. I'll consider this as a point 2. ಇಲ್ಲಿರೋ point 0.3. ನೋಡಿ, point 1 ಅನ್ನೋದು ಎಲ್ಲಾ ಸ್ಪಿಯರ್ ಗೂ ಸೆಂಟರ್ ಅಲ್ಲಿ ಇದೆ. point 2 ಅನ್ನೋದು ಫಸ್ಟ್ ಸ್ಪಿಯರ್ ಸರ್ಫೇಸ್ ಮೇಲೆ ಇದೆ. point 3 is on the surface of the second sphere. ಎರಡನೇ ಸ್ಪಿಯರ್ ಸರ್ಫೇಸ್ ಅಲ್ಲಿ ಇದೆ. ಈಗ ಇನ್ ಬಿಟ್ವೀನ್ ಇವೆರಡು P2 ಮತ್ತೆ P3 ನಡುವೆ ಯಾವುದೋ ಒಂದು ಜಾಗದಲ್ಲಿ P4 ಇನ್ನೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನು ಕ್ವಶನ್ ಬರ್ತಿಲ್ಲ ಕಂಪ್ಲೀಟ್ ಆಗಿ. ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಸಬ್ ಕ್ವಶನ್ 1 at P1, sub question 2 at P2, sub question 3 at P3 and sub question 4 P4 ಅಲ್ಲಿ ಪೊಟೆನ್ಶಿಯಲ್ ಅಲ್ಲ ನಾನು ಕೇಳೋದು. ಈಗ if a test charge Q is placed at P4, where does it go? Where does it go? ಹೇಗಿದೆ ಕ್ವಶನ್? 2024 ಮಾಡ್ಬಿಟ್ಟು ಬಂತು ಅಂತ ಹೇಳೋದಲ್ಲ, ಹೇಗೆ ಮಾಡಿ. ಓಕೆ, ಇಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಿ, ಇಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಿ, ಇಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಿ. ಆಮೇಲೆ ಒಂದು ಚಾರ್ಜ್ ನ ತಗೊಂಡು, ಅರೆ ಇಲ್ಲಿ ಮರಿ ಚಾರ್ಜ್ ಟೆಸ್ಟ್ ಮಾಡ್ತಾರಲ್ಲ ಆ ತರ ಚಾರ್ಜ್ ನ ತಗೊಂಡು ಇಲ್ಲೊಂದು ಬಿಸಾಕಿ. ಅದು ಯಾವ ಕಡೆಗೆ ಹೋಗುತ್ತೆ? ಆಬ್ವಿಯಸ್ಲಿ ನಿಮ್ಗೊಂದು ಗೊತ್ತಿರಬೇಕು, ಚಾರ್ಜ್ ಪಾಸಿಟಿವ್ ಚಾರ್ಜ್ ಆಲ್ವೇಸ್ ಮೂವ್ಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಆಬ್ವಿಯಸ್ಲಿ ಇಲ್ಲಿ ಟೆಸ್ಟ್ ಚಾರ್ಜ್ ಪ್ಲಸ್ ಕ್ಯೂ ನಂತರ ತಗೋಬೇಕು. ಈಗ ಒಂದು ಪ್ಲಸ್ ಕ್ಯೂ ಸ್ಮಾಲ್ ಚಾರ್ಜ್ ನ ತಗೊಂಡು ಇಲ್ಲಿಟ್ರೆ ಯಾವ ಕಡೆಗೆ ಹೋಗುತ್ತೆ? will it move towards the sphere 1 or will it move towards the sphere 2? sphere 2 ಕಡೆಗೆ ಹೋಗುತ್ತಾ sphere 1 ಕಡೆಗೆ ಹೋಗುತ್ತಾ ಅಂತ ನಾನು ಕ್ವಶನ್ ಕೊಟ್ಟಿದ್ದೀನಿ. ಸೊ ನಾನು ಮಾಡ್ಲಿಕ್ಕೆ ಹೊರಟೆ. ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಇನ್ 3 2 1 ಡನ್. ಓಕೆ, ಫಸ್ಟ್ ಪಾಯಿಂಟ್ ನ ನೋಡಿ. ಪಾಯಿಂಟ್ 1 P1 ಇದೆಯಲ್ಲ, ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ 1 is consisting of two different potential. ಪಾಯಿಂಟ್ 1 ಅಲ್ಲಿ ಎರಡು ಪೊಟೆನ್ಶಿಯಲ್ ಇದೆ. ಯಾವ್ಯಾವುದು? ದ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಸ್ಪಿಯರ್ ಎ ಅಂಡ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 2. ಅರೆ ಎರಡು ಡಿಫರೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಇದೆ, ಅವೆರಡು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾದ್ರೆ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ 1 is equals to potential due to sphere A plus potential due to sphere A, potential due to sphere A plus potential due to sphere B. sphere B ಅಂದ್ರೆ ಎರಡು ಕಾನ್ಫಿಗರೇಷನ್ಸ್ ಇರೋದ್ರಿಂದ ಎರಡು ಡಿಫರೆಂಟ್ ಪೊಟೆನ್ಶಿಯಲ್ ಇದೆ. ಫೈನಲ್ ಪೊಟೆನ್ಶಿಯಲ್, ನೆಟ್ ಪೊಟೆನ್ಶಿಯಲ್ ಹೇಗೆ ಫೈಂಡ್ ಔಟ್ ಮಾಡೋದು? ಎರಡನ್ನು ಆಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ ಸಾಕು. ವೆಕ್ಟರ್ ಸಮ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಜಸ್ಟ್ ಆಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ ನಮಗೆ ಫೈನಲ್ ಪೊಟೆನ್ಶಿಯಲ್ ಸಿಗುತ್ತೆ. ಈಗ V1 ಅನ್ನೋದು ಇದಕ್ಕೂ ಸ್ಪಿಯರ್ 1ಗೂ ಸ್ಪಿಯರ್ ಎಗೂ ಇನ್ಸೈಡ್ ಪಾಯಿಂಟ್, ಸ್ಪಿಯರ್ 2ಗೂ ಇನ್ಸೈಡ್ ಪಾಯಿಂಟ್. ಅರೆ ಈ ಸ್ಪಿಯರ್ ಒಳಗಡೆ ಇದೆ, ಈ ಸ್ಪಿಯರ್ ಒಳಗಡೆ ಇದೆ. ಸೊ ಹಾಗಾದ್ರೆ ಇವೆರಡು ಎಂತ ಪಾಯಿಂಟ್ಸ್? ಇನ್ಸೈಡ್ ಪಾಯಿಂಟ್ಸ್. ಇನ್ಸೈಡ್ ಪಾಯಿಂಟ್, ಇದು ಅಷ್ಟೇ ಇನ್ಸೈಡ್ ಪಾಯಿಂಟ್. ಅರ್ಥ ಆಯ್ತಾ? ಈಗ ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ P1 ಡ್ಯೂ ಟು ದಿಸ್ ಸ್ಪಿಯರ್? ಈ ಸ್ಪಿಯರ್ ಇಂದ ಪೊಟೆನ್ಶಿಯಲ್ ಎಷ್ಟಿದೆ ಒಳಗಡೆ ಅಂತ ಕೇಳ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ಸ್ ಟು, ನೆನಪಿದ್ಯಾ? ಅರೆ ಒಂದು ಸ್ಪಿಯರ್ ಚಾರ್ಜ್ ತಗೊಳ್ಳಿ Q A, ಮತ್ತೆ ಈ ಸೆಂಟರ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ? ದಟ್ ಈಸ್ ಗಿವೆನ್ ಬೈ ಸರ್ಫೇಸ್ ಅಲ್ಲಿ ಏನಿರುತ್ತೋ ಒಳಗಡೆನೂ ಅಷ್ಟೇ ಇರುತ್ತೆ, KQA ಡಿವೈಡೆಡ್ ಬೈ R. ನೆನಪಿದ್ಯಾ? ಅದೇ ತರ ರೇಡಿಯಸ್ RA ತಗೊಂಡ್ರೆ ಇದರಿಂದ ಇಲ್ಲಿ ಸೆಂಟರ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ? KQA ಡಿವೈಡೆಡ್ ಬೈ RA ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ನೋಡಿ, ಸೆಕೆಂಡ್ ಪೊಟೆನ್ಶಿಯಲ್ ಇದೆ, ದ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಸ್ಪಿಯರ್. ಹೊರಗಡೆ ಒಂದು ಸ್ಪಿಯರ್ ಇಲ್ಲೊಂದು ಪೊಟೆನ್ಶಿಯಲ್ ನ ಕ್ರಿಯೇಟ್ ಮಾಡ್ತದೆ, ಅದೆಷ್ಟಿರುತ್ತೆ? ದಟ್ ಈಸ್ ಗಿವೆನ್ ಬೈ KQB ಡಿವೈಡೆಡ್ ಬೈ RB. ನೋಡಿ ಅರ್ಥ ಆಯ್ತೇನೋ ಏನ್ ಹೇಳಿದೆ ಅಂತ?
ಇಲ್ಲಿ ಇದರಿಂದ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಅಂದ್ರೆ ಇದರ ಸರ್ಫೇಸ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಅರೆ ಇಲ್ಲೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಕ್ಯೂ ಬಿ ಚಾರ್ಜ್ ಇಲ್ಲೇ, ಇದ್ರ ರೇಡಿಯಸ್ ಆರ್ ಬಿ ಇದೆ. ಈಗ ಸೆಂಟರ್ ಅಲ್ಲಿ ಇದರಿಂದ ಇಲ್ಲೆಷ್ಟು ಪೊಟೆನ್ಶಿಯಲ್ ಇರುತ್ತೆ, ಸರ್ಫೇಸ್ ಅಲ್ಲಿ ಎಷ್ಟಿದೆಯೋ ಒಳಗಡೆ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಕೆ ಕ್ಯೂ ಬಿ ಡಿವೈಡೆಡ್ ಬೈ ಆರ್ ಬಿ ಬರುತ್ತೆ. ದ ನೆಟ್ ಪೊಟೆನ್ಶಿಯಲ್ ಇಸ್ ಕೆ ಕ್ಯೂ ಎ ಡಿವೈಡೆಡ್ ಬೈ ಆರ್ ಎ ಪ್ಲಸ್ ಕೆ ಕ್ಯೂ ಬಿ ಡಿವೈಡೆಡ್ ಬೈ ಆರ್ ಬಿ. ದ ಪೊಟೆನ್ಶಿಯಲ್ ಅಟ್ V1 is equals to K QA divided by RA plus K QB divided by RB. ಇಷ್ಟ ಅರ್ಥ ಆಯ್ತಾ? ಫಸ್ಟ್ ಸಬ್ ಕ್ವಶನ್ ಗೆ ಆನ್ಸರ್ ಸಿಕ್ತು. ಈಗ ಸೆಕೆಂಡ್ ಸಬ್ ಕ್ವಶನ್ ಗೆ ಹೋಗ್ತೀವಿ ನೋಡಿ. ಪಾಯಿಂಟ್ ಟೂ ನಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೀಡ್ ಟು ಕ್ಯಾಲ್ಕುಲೇಟ್ ದಟ್ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ 2. The potential at point 2 V2 is equals to, again ಈ ಪಾಯಿಂಟ್ ನಲ್ಲಿ ಎರಡು ಪೊಟೆನ್ಶಿಯಲ್ ಇದೆ. ಒಂದು ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ಎ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ಬಿ. ಅದೆಂತ ಪಾಯಿಂಟ್ಸ್ ಆಮೇಲೆ ಹೇಳ್ತೀನಿ. ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ಎ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ ಬಿ. ಎರಡು ಪೊಟೆನ್ಶಿಯಲ್ಸ್ ಕಾಂಟ್ರಿಬ್ಯೂಟ್ ಆಗತ್ತೆ. ಈಗ ಪಾಯಿಂಟ್ 2 ಅನ್ನೋದು ಈ ಸ್ಪಿಯರ್ ಗೆ ಎಂತ ಪಾಯಿಂಟ್? ಸರ್ಫೇಸ್ ಪಾಯಿಂಟ್, ಹೌದಾ? ಸೊ ದಿಸ್ ಈಸ್ ಎ ಸರ್ಫೇಸ್ ಪಾಯಿಂಟ್. ಅದೇ ರೀತಿ ಪಾಯಿಂಟ್ P2 ಅನ್ನೋದು ಸೆಕೆಂಡ್ ಸ್ಪಿಯರ್ ಗೆ ಎಂತ ಪಾಯಿಂಟ್? ಇಟ್ ಈಸ್ ಇನ್ಸೈಡ್ ಪಾಯಿಂಟ್. Let's write the equation. V2 is equals to potential at point P2 is equals to potential due to sphere A. ಒಂದು ಸ್ಪಿಯರ್ ಇದೆ, ಆದ್ರೆ ಸರ್ಫೇಸ್ ಅಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೆ? ದಟ್ ಈಸ್ ಗಿವೆನ್ ಬೈ K into charge on that sphere K QA divided by radius of that sphere RA. Clear? Similarly, ಇದೇನಿರುತ್ತೆ? The potential due to sphere B. So ಈ ಸ್ಪಿಯರ್ ಗೆ, ಔಟರ್ ಸ್ಪಿಯರ್ ಗೆ ಈ ಪಾಯಿಂಟ್ ಇನ್ಸೈಡ್ ಪಾಯಿಂಟ್. ಅರೆ ಸರ್ಫೇಸ್ ಅಲ್ಲಿ ಏನಿರುತ್ತೋ ಇನ್ಸೈಡ್ ಅಷ್ಟೇ ಪೊಟೆನ್ಶಿಯಲ್ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು K QB divided by RB. ರೇಡಿಯಸ್ ಚಾರ್ಜ್ ಆಫ್ ದಿಸ್ ಸ್ಪಿಯರ್ into radius of this sphere. ಅದನ್ನ ಇಲ್ಲಿ ಬರ್ದಿದ್ದೀನಿ. ಸೊ ಸೇಮ್ ಬರ್ತಿದೆ. V1 V2 is equals to KQA divided by, ಅಲ್ಲೇ ಬರ್ದ್ಬಿಡ್ತೀನಿ ನೋಡಿ. ಸೊ ದಿಸ್ ಇಸ್ ಸಿಮಿಲರ್. V2 is equals to V1, that is equals to ಡಿಟೋ ಹೊಡಿತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಇಲ್ಲಿಗೆ ಹೋಗ್ತೀನಿ ನೋಡಿ. ಐ ವಿಲ್ ಗೋ ಟು ದಿಸ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಅಲ್ಲಿ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ, ನೋಡ್ತಾ ಇರಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಪಾಯಿಂಟ್ ನಾನು ಥರ್ಡ್ ಪಾಯಿಂಟ್ ಗೆ ಹೋಗ್ತೀನಿ. So that is the potential at point 3. V3 is equals to V due to sphere 1 plus V due to sphere 2. ಅರೆ ಎರಡು ಸ್ಪಿಯರ್ಸ್ ಇದೆ, ಹಾಗಾಗಿ ಎರಡು ಕಾಂಟ್ರಿಬ್ಯೂಷನ್ ಸಿಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡ್ತೀನಿ. ಈಗ ಪಾಯಿಂಟ್ P3 ಅನ್ನೋದು ಸ್ಪಿಯರ್ 1 ಗೆ ಎಂತ ಪಾಯಿಂಟ್? ಔಟ್ಸೈಡ್ ಪಾಯಿಂಟ್. ಸೊ ಹಾಗಾದ್ರೆ ದಿಸ್ ಈಸ್ ಅ ಔಟ್ಸೈಡ್ ಪಾಯಿಂಟ್. And what about SP? Sphere 2. Point 3 ಅನ್ನೋದು ಸೆಕೆಂಡ್ ಸ್ಪಿಯರ್ ಗೆ ಇಟ್ ಇಸ್ ಸರ್ಫೇಸ್ ಪಾಯಿಂಟ್. ಸೊ ದಿಸ್ ಈಸ್ ಎ ಸರ್ಫೇಸ್ ಪಾಯಿಂಟ್. ಔಟ್ಸೈಡ್ ಪಾಯಿಂಟ್ ಅಂದ್ರೆ ಏನ್ ಬರೀಬೇಕು? KQ divided by small r. So I'll write here V3 is equals to the charge on this sphere, that is K into charge on this sphere QA divided by ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಸ್ಮಾಲ್ r ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ? RB ಇದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? Plus the potential due to sphere 2. It is a surface point. ಈ ಪಾಯಿಂಟ್ ಈ ಸ್ಪಿಯರ್ ಗೆ ಸರ್ಫೇಸ್ ಪಾಯಿಂಟ್, ಅಲ್ಲಿ ಚಾರ್ಜ್ ಎಷ್ಟಿರುತ್ತೆ? K into the charge on that sphere, that is QB divided by radius of that sphere ಏನಿದೆ? RB ಇದೆ. ಇಲ್ಲಿ ನೋಡಿ V3 ನ ನಾನು ಈ ತರ ಬರೀತೀನಿ, KQA divided by RB plus KQB divided by RB. ಈಗ V1 ಜಾಸ್ತಿ ಇದೆಯಾ, V2 ಜಾಸ್ತಿ ಇದೆಯಾ, V3 ಜಾಸ್ತಿ ಇದೆಯಾ ಅಂತ ನಾನು ಕ್ವಶನ್ ಕೇಳ್ತೀನಿ. ಹೇಳ್ತೀರಾ? ಆಬ್ವಿಯಸ್ಲಿ V1 is equals to V2. V1 is equals to V2 and V3 ಜಾಸ್ತಿ ಇರುತ್ತಾ, V2 ಜಾಸ್ತಿ ಇರುತ್ತಾ? ಹೇಳಿ ನೋಡೋಣ. ವಿಚ್ ಪಾಯಿಂಟ್ ವಿಲ್ ಹ್ಯಾವ್ ಮೋರ್ ಪೊಟೆನ್ಶಿಯಲ್? ಇದು ಜಾಸ್ತಿ ಇರುತ್ತಾ, ಇದು ಜಾಸ್ತಿ ಇರುತ್ತಾ? ಹೇಗೆ ಹೇಳೋದು? ನೋಡಿ ಇಲ್ಲಿ ಈ ಟರ್ಮ್ ಕಾಮನ್ ಇದೆಯಾ? ಈ ಟರ್ಮ್ ಕಾಮನ್ ಇದೆ ಎರಡರಲ್ಲೂ. ಬಟ್ ಈ ಎರಡು ಟರ್ಮ್ ನ ಗಮನಿಸಿ, ನಾನು V2 ಮತ್ತೆ V3 ನ ಕಂಪೇರ್ ಮಾಡ್ತಾ ಇರೋದು. ಸೊ V2 ಮತ್ತೆ V3 ಇದೆ ಸೇಮ್ ಇರುತ್ತಾ? V2 is given by KQA divided by RA plus KQB divided by RB.
ಅದೇ ರೀತಿ V3 is equals to ಇಲ್ಲಿದೆ, V3 is equals to ಇಲ್ಲಿದೆ. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಇವೆರಡು ಟರ್ಮ್ ಸೇಮ್ ಇದೆ, ಸೆಕೆಂಡ್ ಟರ್ಮ್ ಸೇಮ್ ಇದೆ. ಫಸ್ಟ್ ಟರ್ಮ್ ನ ನೋಡಿ, KQA ಡಿವೈಡೆಡ್ ಬೈ RB, KQA ಡಿವೈಡೆಡ್ ಬೈ RA. ಈ ಟರ್ಮ್ಸ್ ಅಲ್ಲೇ ಡಿಸೈಡ್ ಆಗೋದು. ಡಿಸೈಡಿಂಗ್ ಫ್ಯಾಕ್ಟರ್ ಇಸ್ ದಿಸ್ ಟರ್ಮ್. RB ಜಾಸ್ತಿನ RA ಜಾಸ್ತಿನ? RB ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಈ ಟರ್ಮ್ ಕಮ್ಮಿ ಇರುತ್ತೆ, ಈ ಟರ್ಮ್ ಜಾಸ್ತಿ ಇರುತ್ತೆ. ಸೊ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ V2 is greater than V1 ಬರ್ತಿದೆ. Potential on point 2 is greater than potential on point 3. ಅದರ ಅರ್ಥ ಏನು? ಈಗ ಇಲ್ಲೊಂದು ಮಿಡ್ಲ್ ಪಾಯಿಂಟ್ ಅಲ್ಲಿ, ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಚಾರ್ಜ್, ಟೆಸ್ಟ್ ಚಾರ್ಜ್, ಇಲಿಮರಿ ಚಾರ್ಜ್ ನ ತಗೊಂಬಂದ್ ಇಟ್ರೆ ಎಲ್ಲಿಗೆ ಹೋಗುತ್ತೆ? ಹೈಯರ್ ಪೊಟೆನ್ಶಿಯಲ್ ಇಂದ ಲೋಯರ್ ಪೊಟೆನ್ಶಿಯಲ್ ಕಡೆಗೆ ಹೋಗುತ್ತೆ ತಾನೆ. ಸೊ ದಿಸ್ ಶುಡ್ ಮೂವ್ ಟುವರ್ಡ್ಸ್ P3. ಸೊ therefore the answer for this one, move towards P3. ಪಾಯಿಂಟ್ 3 ಕಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಲೋಯರ್ ಪೊಟೆನ್ಶಿಯಲ್ ಕಡೆಗೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಶಾಲ್ ವಿ ಎರೇಸ್? ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್. ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ ನೀಟ್ 2022 ಅಲ್ಲಿ ಒಂದು ಕ್ವಶನ್ ಬಂದಿದೆ. ಈ ತರ ಎರಡು ಸ್ಪಿಯರ್ಸ್ ನ ಕೊಟ್ಟಿದ್ದಾರೆ. ಎರಡು ಸ್ಪಿಯರ್ಸ್ ಮೇಲೆ ಚಾರ್ಜ್ ಸೇಮ್ ಇದೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಟು ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ಸ್ ಆಫ್ ರೇಡಿಯಸ್ R1 ಅಂಡ್ R2. R2 is greater than R1 have equal charges. ಮತ್ತೆ ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎರಡು ಸ್ಪಿಯರ್ಸ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಸ್ಪಿಯರ್ 1 ಅಂಡ್ ದಿಸ್ ಇಸ್ ಸ್ಪಿಯರ್ 2. R1 ರೇಡಿಯಸ್ ಇದ್ರದಿರತ್ತೆ ಅಂಡ್ ದ ರೇಡಿಯಸ್ ಆಫ್ ದ ಅದರ್ ಒನ್ ಇಸ್ R2. ಇದು ಸ್ಪಿಯರ್ 1, ಇದು ಸ್ಪಿಯರ್ 2. ಎರಡರ ಮೇಲೇನು ಚಾರ್ಜ್ ಸೇಮ್ ಇದೆ, Q ಮತ್ತೆ Q. ಸೇಮ್ ಟೈಪ್ ಆಫ್ ಚಾರ್ಜಸ್ ನ ಕೊಟ್ಟಿದ್ದಾರೆ. ಸರ್ ನೀವು ಬರೀ ಪಾಸಿಟಿವ್ ಚಾರ್ಜ್ ತಗೊಂತೀವಿ, ನೆಗೆಟಿವ್ ಚಾರ್ಜ್ಗೂ ಸೇಮ್ ಟೆಕ್ನಿಕ್, ಸೇಮ್ ಲಾಜಿಕ್ ವ್ಯಾಲಿಡ್ ಆಗುತ್ತೆ. ಹೌದು, ಬೇಕಾದ್ರೆ ಸೇಮ್ ನೆಗೆಟಿವ್ ಚಾರ್ಜ್ ನ ಬೇಕಾದ್ರೆ ಆಡ್ ಮಾಡ್ಕೊಂಡು ನೋಡಿ, ಎರಡರ ಮೇಲೇನು ಸೇಮ್ ಲಾಜಿಕ್ ಅಪ್ಲೈ ಆಗುತ್ತೆ, ಸೇಮ್ ಆನ್ಸರ್ ಕೂಡ ಬರುತ್ತೆ. ಸದ್ಯಕ್ಕೆ ನಾನು ಈಗ ಪಾಸಿಟಿವ್ ಚಾರ್ಜ್ ತಗೊಂತೀನಿ. ಸೊ ಈಗ ಇವೆರಡರ ಮೇಲೆ ಯಾವ ಎರಡು ಸರ್ಫೇಸ್ ಮೇಲೆ ಯಾವ್ದ್ರ ಮೇಲೆ ಪೊಟೆನ್ಶಿಯಲ್ ಜಾಸ್ತಿ ಇದೆ ಅಂತ ಕೇಳ್ತಿದ್ದೀನಿ. ಇಮೇಜ್ ನ ರಿಮೂವ್ ಮಾಡ್ತೀನಿ. ಆಕ್ಚುಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾ, ಸೊ ಐ ಎಕ್ಸ್ಪ್ಲೈನ್ ದಿಸ್ ಒನ್. ಈಗ ಪಾಯಿಂಟ್ 1 ಇದಂತ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಅ ಪಾಯಿಂಟ್ 2. ಪಾಯಿಂಟ್ 1 ಮತ್ತೆ ಪಾಯಿಂಟ್ 2 ನಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನನಗೆ ಸಿಕ್ಕೋಗುತ್ತೆ. ಪೊಟೆನ್ಶಿಯಲ್ ಅಟ್ ಪಾಯಿಂಟ್ 1 ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 2. ಸೊ ಎರಡು ಪೊಟೆನ್ಶಿಯಲ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1, ಈಗ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಎಂತ ಪಾಯಿಂಟ್ ಅದು? ಆಕ್ಚುಲಿ ಇಟ್ ಇಸ್ ಎ ಸರ್ಫೇಸ್ ಪಾಯಿಂಟ್. ಅದೇ ರೀತಿ ದ ಪಾಯಿಂಟ್ 1 is the inside point. This is the inside point of these two. So what is the potential due to the first sphere on that surface? That is given by K into charge on that surface. ಆ ಸ್ಪಿಯರ್ ಮೇಲೆ ಎಷ್ಟು ಚಾರ್ಜ್ ಇದೆ? That is Q divided by ಈ ಡಿಸ್ಟೆನ್ಸ್ ಏನಿದೆ R ಇದೆ, R1 ಇದೆ to be specifically, ಈ ರೇಡಿಯಸ್ R1 ಇದೆ. ಅದೇ ರೀತಿ the potential at this point due to outer sphere ಇಂದ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ? That is given by K into Q divided by surface ಏನಿರುತ್ತೋ ಅಷ್ಟೇ ಇರುತ್ತೆ. ಹಾಗಾಗಿ ರೇಡಿಯಸ್ R2 ಅಂತ ತಗೋಬೇಕು. ಸೊ ಇದನ್ನ V1 ಅಂತ ಕರಿತೀನಿ. and I'll take the potential on the surface of the 2. ಎರಡನೇ ಸರ್ಫೇಸ್ ನಲ್ಲಿ ಪೊಟೆನ್ಶಿಯಲ್ ತಗೋತೀನಿ. ಇಲ್ಲಿ ಎರಡು ಪೊಟೆನ್ಶಿಯಲ್ ಇದೆ. that is potential due to sphere 1 plus potential due to sphere 2. Potential due to sphere 1 plus potential due to sphere 2, that is equals to, ನೋಡಿ ಈಗ ಈ ಪಾಯಿಂಟ್ ಸ್ಪಿಯರ್ 1 ಗೆ ಎಂತ ಪಾಯಿಂಟ್? that is outside point. and similarly ಈ ಪಾಯಿಂಟ್ ಈ ಸ್ಪಿಯರ್ ಗೆ, ಸೆಕೆಂಡ್ ಸ್ಪಿಯರ್ ಗೆ ಎಂತ ಪಾಯಿಂಟ್? that is surface point. I'll write the equation. Potential at this point due to this fellow, that is outside point ಆಗಿರೋದ್ರಿಂದ K into charge divided by ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನ ತಗೋಬೇಕಾಗುತ್ತೆ. ಅದೇನಿದೆ? R2 ಇದೆ. R1 ಅಲ್ಲ, R2. ನೋಡಿ ಈಗ ಔಟ್ಸೈಡ್ ಪಾಯಿಂಟ್ ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ನ ತಗೋಬೇಕು, ಅದು R2 ಆಗಿದೆ. ಪ್ಲಸ್ the potential due to sphere 2 on its surface, that is given by KQ divided by R2. ನೋಡಿ ಇಲ್ಲಿ ಈ ಟರ್ಮ್, this is V1, this is V2. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಆಬ್ವಿಯಸ್ಲಿ ಇವೆರಡು ಟರ್ಮ್ ಸೇಮ್ ಇದೆಯಾ? ಸೆಕೆಂಡ್ ಟರ್ಮ್ ಇಂದ ಡಿಸೈಡ್ ಮಾಡಕ್ಕಾಗಲ್ಲ. ಇವೆರಡರಲ್ಲಿ ನೋಡಿ R1 ಮತ್ತೆ R2 ಡಿನಾಮಿನೇಟರ್ ಇದೆ. R1 is less than R2. ಹಾಗಾದ್ರೆ ಈ ಟರ್ಮ್ ಜಾಸ್ತಿ ಇರುತ್ತೆ, ಈ ಟರ್ಮ್ ಕಮ್ಮಿ ಇರುತ್ತೆ. ಸೊ ಫೈನಲಿ ನಮ್ಗೆ ಬೇಕಿರೋದು V1 is greater than V2. ಅಂದ್ರೆ ಪೊಟೆನ್ಶಿಯಲ್ ಆನ್ ದ ಸ್ಪಿಯರ್ 1
is greater than potential on the sphere 2 is the answer. NEET 2022 ಬೇಕಾದ್ರೆ ಕ್ವಶನ್ ಇನ್ನೊಂದು ಸತಿ ಡಿಸ್ಪ್ಲೇ ಮಾಡ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಬೇಕಾ, ಕಾಣಿಸ್ತಿದೆ ಅನ್ಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟೆ. ಆಪ್ಷನ್ ಎ ಇಸ್ ಆಪ್ಷನ್ ಏನ ಅಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾರಿ, ಮೋರ್ ಆನ್ ದ ಸ್ಮಾಲರ್ ಸ್ಪಿಯರ್. ಸೊ ನಾನು ರಿಮೂವ್ ಮಾಡ್ತೀನಿ. ಡನ್. ಮುಂದಿನ ಪ್ರಶ್ನೆ ಬೋರ್ಡ್ ಮೇಲೆ ಬರ್ದಾಗಿದೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡ್ಬೋದು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಕ್ವಶನ್ ಈ ತರ ಇದೆ, ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. 3 ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಇದೆ ಅಥವಾ ಶೆಲ್ಸ್ ಇದೆ. ಶೆಲ್ 1, ಶೆಲ್ 2, ಶೆಲ್ 3 ಇದರ 3 ಶೆಲ್ ಇದೆ. ಶೆಲ್ 1 ಮೇಲೆ ಚಾರ್ಜ್ Q, ಶೆಲ್ 2 ಮೇಲೆ 2Q, ಶೆಲ್ 3 ಮೇಲೆ 4Q. 3Q ಅಲ್ಲ 4Q ಇದೆ. ರೇಡಿಯಸ್ R, 2R, 4R ಇದೆ. ವಾಟ್ ಇಸ್ ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಆಫ್ ದ ಫಸ್ಟ್ ಸ್ಪಿಯರ್? ಫಸ್ಟ್ ಸ್ಪಿಯರ್ ಮೇಲೆ ಪೊಟೆನ್ಶಿಯಲ್ ಎಷ್ಟಿದೆ? ಸಬ್ ಕ್ವಶನ್ 1. ಇಲ್ಲೆಷ್ಟಿದೆ, ಇಲ್ಲೆಷ್ಟಿದೆ, 2, 3ನೇ ಕ್ವಶನ್ ಅನುಕ್ರಮವಾಗಿ. ಈಗ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ. ಆಯ್ತಾ? ಪಕ್ಕಾ? ಶೋರ್? ನಾನು ಮಾಡ್ಲಾ? ಓಕೆ, ಡನ್. ಈಗಲೂ ಟೈಮ್ ಇದೆ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಬೇಕಾದ್ರೆ ನಾನು ಮಾಡ್ಲಿಕ್ಕೆ ಹೊರಟೆ. ದ ಫಸ್ಟ್ ಸಬ್ ಕ್ವಶನ್, ದ ಪೊಟೆನ್ಶಿಯಲ್ ಆನ್ ದ ಸ್ಪಿಯರ್ 1, ದ ಪೊಟೆನ್ಶಿಯಲ್ ಆನ್ ದ ಸ್ಪಿಯರ್ 1 ಇಸ್ ಈಕ್ವಲ್ಸ್ ಟು, ಇಲ್ಲಿ 3 ಪೊಟೆನ್ಶಿಯಲ್ ಇದೆ. ಯಾವ ಯಾವುದು? ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1, ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 2 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 3. ಅದನ್ನ ಇಲ್ಲಿ ಬರೆದು ಬಿಡ್ತೀನಿ. ವಿ ಡ್ಯೂ ಟು ಸ್ಪಿಯರ್ 1 plus V due to sphere 2 plus V due to sphere 3. 3 ಪೊಟೆನ್ಶಿಯಲ್ ಇದೆ. ಆ 3ದು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೆದಿದ್ದೀನಿ ನೋಡಿ. ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಅಟ್ ದಟ್ ಪಾಯಿಂಟ್. ಇದು ಎಂತ ಪಾಯಿಂಟ್? ಸರ್ಫೇಸ್ ಪಾಯಿಂಟ್. ಸೊ ಇದನ್ನ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, ಸರ್ಫೇಸ್ ಪಾಯಿಂಟ್ ಅಂಡ್ ಪೊಟೆನ್ಶಿಯಲ್ ಡ್ಯೂ ಟು ಸೆಕೆಂಡ್ ಸ್ಪಿಯರ್ ಆನ್ ದಿಸ್ ಪಾಯಿಂಟ್. ಈಗ ಸೆಕೆಂಡ್ ಸ್ಪಿಯರ್ ಗೆ ಈ ಪಾಯಿಂಟ್ ಎಂತ ಪಾಯಿಂಟ್? ಇನ್ಸೈಡ್ ಪಾಯಿಂಟ್. ಅದೇ ರೀತಿ ಥರ್ಡ್ ಒನ್ ಕೂಡ ಇನ್ಸೈಡ್ ಪಾಯಿಂಟ್. ಈಗ ಇಕ್ವೇಶನ್ ಬರೀಲಿಕ್ಕೆ ಹೊರಟಿದ್ದೀನಿ. V1 is equals to potential due to sphere 1 ಸರ್ಫೇಸ್ ಪಾಯಿಂಟ್ ಗೆ K into charge on that sphere divided by ಇದರ ರೇಡಿಯಸ್ ಎಷ್ಟಿದೆ? R ಇದೆ. ಪ್ಲಸ್ ಈಗ ಇದರದು ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ? ದಟ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ K into ಪೊಟೆನ್ಶಿಯಲ್, ಇದ್ರ ಮೇಲೆ ಚಾರ್ಜ್ ಎಷ್ಟಿದೆ? 2Q ಇದೆ. ಅದ್ರ ರೇಡಿಯಸ್ ಎಷ್ಟಿದೆ? 2R ಇದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಅದೇ ರೀತಿ ಥರ್ಡ್ ಒನ್ K into ಅದ್ರ ಮೇಲೆ ಚಾರ್ಜ್ 4Q divided by ರೇಡಿಯಸ್ ಎಷ್ಟಿದೆ? 4R ಇದೆ. 4 4 ಡಮಾರ್ 2 2 ಡಮಾರ್. ಇನ್ನು ಉಳಿದಿರ್ತಕ್ಕಂಥ KQ by R, 3 ಟರ್ಮ್ಸ್ ಉಳಿದಿದೆ. ದಿಸ್ ಇಸ್ V1 is equals to 3KQ divided by R ಇದೆ. ಇಲ್ಲಿ ಬರ್ಕೊಂತೀನಿ. V1 is equals to 3KQ divided by R. ಫಸ್ಟ್ ಒನ್ ಗೆ ಆನ್ಸರ್ ಸಿಕ್ತು. ಈಗ ಸೆಕೆಂಡ್ ಒನ್, ಥರ್ಡ್ ಒನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈ ಪೋರ್ಷನ್ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಡನ್. ನಾನು ಅರೇಂಜ್ ಮಾಡ್ತಿದ್ದೀನಿ. ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಆಫ್ ದ ಸೆಕೆಂಡ್ ಸ್ಪಿಯರ್, ಎರಡನೇ ಸ್ಪಿಯರ್ ಮೇಲೆ ಪೊಟೆನ್ಶಿಯಲ್ ಎಷ್ಟಿದೆ? ದಟ್ ಈಸ್ ಸಬ್ ಕ್ವಶನ್ ಬಿ. V2 is equals to potential due to first sphere potential due to first sphere plus potential due to second sphere plus potential due to third sphere. 3 ಸ್ಪಿಯರ್ ಇಂದ ಇಲ್ಲಿ ಪೊಟೆನ್ಶಿಯಲ್ ಇದೆ. ಅರೆ ಇಲ್ಲಿ 3 ಪೊಟೆನ್ಶಿಯಲ್ ಇದೆ. ಒಂದು ಇದರಿಂದ, ಇನ್ನೊಂದು ಮತ್ತೆ ಥರ್ಡ್ ಸ್ಪಿಯರ್ ಇಂದ. ಸೊ ಈಗ ಸೆಕೆಂಡ್ ಸ್ಪಿಯರ್ ಸರ್ಫೇಸ್ ಮೇಲೆ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟ್ ಇದಕ್ಕೆ ಔಟ್ಸೈಡ್ ಪಾಯಿಂಟ್ ಆಗಿರತ್ತಾ? ಔಟ್ಸೈಡ್ ಪಾಯಿಂಟ್. ಅಂಡ್ ದಿಸ್ ಒನ್ ಇದಕ್ಕೆ ಸೆಕೆಂಡ್ ಸ್ಪಿಯರ್ ಗೆ ದಿಸ್ ಇಸ್ ಸರ್ಫೇಸ್ ಪಾಯಿಂಟ್. ಸರ್ಫೇಸ್ ಅಲ್ಲಿ ಪೊಟೆನ್ಶಿಯಲ್ ಏನಿರುತ್ತೋ ಅದನ್ನ ಬರೀಬೇಕು. ಬಟ್ ಥರ್ಡ್ ಒನ್ ಗೆ ಮಾತ್ರ ಇನ್ಸೈಡ್ ಪಾಯಿಂಟ್ ಆಗಿದೆ. ಇನ್ಸೈಡ್ ಪಾಯಿಂಟ್. ಸೊ V2 ಕ್ಯಾನ್ ಬಿ ರಿಟನ್ ಆಸ್, ಈಗ ಈ ಸ್ಪಿಯರ್ ಇಂದ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ? K into Q divided by ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 2R ಬರೀಬೇಕಾಗುತ್ತೆ. ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಅದೇ ಸ್ಪಿಯರ್ K into 2Q divided by ಆ ಡಿಸ್ಟೆನ್ಸ್ 2R ಬರೀಬೇಕಾಗುತ್ತೆ. ಇದು ರೇಡಿಯಸ್, ಸರ್ಫೇಸ್ ಪೊಟೆನ್ಶಿಯಲ್ ದಟ್ ಈಸ್ ಆಡೆಡ್ ವಿತ್. ಈಗ ಥರ್ಡ್ ಒನ್ ಗೆ ಇದು ಇನ್ಸೈಡ್ ಪಾಯಿಂಟ್, ಸರ್ಫೇಸ್ ನಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೋ ಅದೇ ಬರೀಬೇಕು. K into ಚಾರ್ಜ್ ಏನಿದೆ? 4Q divided by 4R ಇದೆ. ಸೊ 4 4 ಕ್ಯಾನ್ಸಲ್ ಆಗುತ್ತೆ, 2 2 ಕ್ಯಾನ್ಸಲ್ ಆಗುತ್ತೆ. ಇನ್ನೇನೇನು ಉಳ್ಕೊಂಡಿದೆ ನೋಡಿ. V2 is equals to KQ divided by 2R plus KQ divided by R plus KQ divided by R ಉಳ್ಕೊಳ್ಳುತ್ತೆ. ಸೊ ಇದು ಆಡ್ ಮಾಡಿದ್ರೆ 2 ಸತಿ ಆಗುತ್ತೆ. ಸೊ ದಿಸ್ ಇಸ್ KQ divided by R into 1/2 plus 2 ಬರುತ್ತೆ ನೋಡಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು V2 is equals to 5 KQ divided by R ಬರುತ್ತೆ, whole divided by 2. ಕರೆಕ್ಟ್ ಆಗಾಯ್ತಾ? 2 into 2 4 plus 1 5 divided by 2 ಬರುತ್ತೆ. Yes. So the potential on the surface of the second sphere V2 is equals to 5/2 KQ divided by R ಬರುತ್ತೆ. ಸೆಕೆಂಡ್ ಸ್ಪಿಯರ್ ಗೆ ಇಷ್ಟು ಪೊಟೆನ್ಶಿಯಲ್ ಬಂದಿದೆ.
ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ದ ಸೇಮ್ ಥಿಂಗ್ ಆನ್ ದ ಥರ್ಡ್ ಸ್ಪಿಯರ್. ಮೂರನೇ ಸ್ಪಿಯರ್ ಗೆ ಎಷ್ಟು ಬರುತ್ತೆ ಆಯ್ತಾ, ಇದನ್ನ ನೋಟ್ ಮಾಡ್ಕೊಳ್ಳಿ. ದ ಪೊಟೆನ್ಶಿಯಲ್ ಆನ್ ದ ಥರ್ಡ್ ಸ್ಪಿಯರ್ ಮೂರನೇ ಸ್ಪಿಯರ್ ಗೆ ಏನ್ ಬರುತ್ತೆ, V3 is equals to potential due to first sphere, potential due to second sphere, potential due to third sphere. ಈ ಪಾಯಿಂಟ್ ಮೇಲೆ ಯಾವ ಯಾವ ಪೊಟೆನ್ಶಿಯಲ್ ಇದೆ, ಇದರಿಂದ ಒಂದು ಪೊಟೆನ್ಶಿಯಲ್, ಇದರಿಂದ ಒಂದು ಪೊಟೆನ್ಶಿಯಲ್, ಅದರಿಂದ ಒಂದು ಪೊಟೆನ್ಶಿಯಲ್ ಇದೆ. ಸೊ ಈಗ ಈ ಪಾಯಿಂಟ್ ಗೆ ಇದರ ಪೊಟೆನ್ಶಿಯಲ್ ಎಂತ ಪೊಟೆನ್ಶಿಯಲ್, ಔಟ್ಸೈಡ್ ಪಾಯಿಂಟ್ ಆಗಿದೆ. ಅದೇ ರೀತಿ ಸೆಕೆಂಡ್ ಸ್ಪಿಯರ್ ಗೂ ಔಟ್ಸೈಡ್ ಪಾಯಿಂಟ್ ಇದೆ. ಅಂಡ್ ದ ಥರ್ಡ್ ಒನ್ ವಾಟ್ ಯು ಗೆಟ್ ಇಸ್ ಇಟ್ ಇಸ್ ಅ ಸರ್ಫೇಸ್ ಪಾಯಿಂಟ್ ಆಗಿರುತ್ತೆ. ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಾವು ಮಾಡ್ಲಿಕ್ಕೆ ಹೊರಟೆ. ಸೊ V3 is equals to potential due to first sphere at this point, charge on that sphere into K divided by ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 4r ಇದೆ. ಅರ್ಥ ಆಯ್ತಾ ಹೇಳಿದ್ದು? ಪ್ಲಸ್ ಈಗ ಈ ಸ್ಪಿಯರ್ ಇಂದ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ, K into 2Q divided by ಇದರ ರೇಡಿಯಸ್ ಅಲ್ಲ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 4r ನೇ ಬರೀಬೇಕಾಗುತ್ತೆ. ಪ್ಲಸ್ ಈ ಪಾಯಿಂಟ್ ನಲ್ಲಿ ಅದರದೇ ಪೊಟೆನ್ಶಿಯಲ್ ಎಷ್ಟಿದೆ, ದಟ್ ಈಸ್ ಈಕ್ವಲ್ಸ್ ಟು K ಇಂಟು ಚಾರ್ಜ್ ಏನಿದೆ 4Q ಡಿವೈಡೆಡ್ ಬೈ ರೇಡಿಯಸ್ ಏನಿದೆ 4r ಇದೆ. ನೋಡಿ 4r ಎಲ್ಲ ನೀವು ಡಿನಾಮಿನೇಟರ್ ಕಾಮನ್ ಇದೆ. KQ ಡಿವೈಡೆಡ್ ಬೈ 4r ಕಾಮನ್ ತೆಗೆದ್ರೆ 1 ಪ್ಲಸ್ 2 ಪ್ಲಸ್ 4 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 7 ಬೈ ಏನ್ ಬರ್ತಿದೆ, 7 ಡಿವೈಡೆಡ್ ಬೈ 4 ಬರ್ತಿದೆ. ಹೌದಾ? 7 ಡಿವೈಡೆಡ್ ಬೈ 4 KQ ಡಿವೈಡೆಡ್ ಬೈ R ಆಗುತ್ತೆ. ಸೊ ಹಾಗಾದ್ರೆ V3 ಇಸ್ ಈಕ್ವಲ್ಸ್ ಟು 7 ಬೈ 4 KQ divided by R. ಸೊ ಕೊಟ್ಟಿರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ ಸಿಕ್ಕಿದೆ. ಒಂದ್ಸತಿ ನೋಡಿ, ಏನಾರ ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಒಂಚೂರು ಹಿಂದಕ್ಕೆ ಹೋಗಿ ನೋಡಿ, ಅರೆ ಯಾವ ಪಾಯಿಂಟ್ ಎಂತ ಕ್ಯಾಟಗರಿಯಲ್ಲಿ ಬೀಳುತ್ತೆ. ಸೊ ಈಗ ಈ ಪಾಯಿಂಟ್ ಇವೆರಡು ಸ್ಪಿಯರ್ ಗೆ ಔಟ್ಸೈಡ್ ಪಾಯಿಂಟ್, ಅದೇ ಇಲ್ಲಿ ಕನ್ಸಿಡರ್ ಮಾಡಿದಾಗ ಈ ಪಾಯಿಂಟ್ ಇವೆರಡಕ್ಕೂ ಇನ್ಸೈಡ್ ಪಾಯಿಂಟ್. ಇಷ್ಟು ಕೊಟ್ಟಿದ್ರೆ ನೀವು ಸಿಂಪಲ್ ಆಗಿ ಮುಂದಕ್ಕೆ ಹೋಗ್ಬೋದು. ನಾನು ಅರೇಂಜ್ ಮಾಡ್ತೀನಿ, ಇದಕ್ಕೊಂಚೂರು ಮಾಡಿಫಿಕೇಶನ್ ಮಾಡ್ತೀನಿ ನೋಡಿ. ಇಫ್ ಬಿ ಇಸ್ ಕನೆಕ್ಟೆಡ್ ಟು ಗ್ರೌಂಡ್, ಇದಾಯ್ತಾ? ಇದು ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇದಕ್ಕೊಂದು ಎಕ್ಸ್ಟ್ರಾ ಕ್ವಶನ್ ಫಿಟ್ಟಿಂಗ್ ನ ಆಡ್ ಮಾಡಿ ನಾನು ಇನ್ನೊಂದು ಕ್ವಶನ್ ಮಾಡ್ತೀನಿ. ಇಫ್ ಬಿ ಇಸ್ ಕನೆಕ್ಟೆಡ್ ಟು ದ ಗ್ರೌಂಡ್, ಇಫ್ ಸ್ಪಿಯರ್ ಬಿ ಎಂತ ಬಿ, ಸ್ಪಿಯರ್ ಬಿ ಇಸ್ ಕನೆಕ್ಟೆಡ್ ಟು ಗ್ರೌಂಡ್, find the charge on it. ಸೊ ಚಾರ್ಜ್ ಎಷ್ಟಿರತ್ತೆ, ಗ್ರೌಂಡ್ ಕನೆಕ್ಟ್ ಮಾಡಿದ್ರೆ 0 ಆಗ್ಬೇಕಲ್ಲ? ಇಲ್ಲ, ಯಾವಾಗ್ಲೂ 0 ಆಗ್ಬೇಕಂತ ಇಲ್ಲ. ನೆನಪಿದ್ಯಾ ಇಂಡಕ್ಷನ್ ಅಲ್ಲಿ? ಸೊ ಇಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಮಾಡುವಾಗ ವೈರ್ ನ ತಗೊಂಡು ಗ್ರೌಂಡ್ ಕನೆಕ್ಟ್ ಮಾಡಿದ್ರೆ ತಾನೇ ಚಾರ್ಜ್ ಆಯ್ತು. ಅದೇ ರೀತಿ ಈಗ ಈ ಬಿ ಸ್ಪಿಯರ್ ನ ನಾನು ತಗೊಂಡೋಗಿ ಒಂದು ಗ್ರೌಂಡ್ ವೈರ್ ಗೆ ಕನೆಕ್ಟ್ ಮಾಡ್ತೀನಿ. ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ರಿಸೀವ್ ಆಗ್ಬೋದು, ಇನ್ನು ನನಗೆ ಗೊತ್ತಿಲ್ಲ. ಈಗ ಈ ಪ್ರೊಸೀಜರ್ ಆದ್ಮೇಲೆ ಇನಿಷಿಯಲ್ ಆಗಿ ಆಗಕ್ಕಿಂತ ಮೊದಲು ಇನಿಷಿಯಲ್ ಆಗಿ 2Q ಚಾರ್ಜ್ ಇತ್ತು. ಫೈನಲ್ ಆಗಿ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾರೆ ನೋಡಿ. ಈ ಕನೆಕ್ಷನ್ ಮಾಡಿದ್ಮೇಲೆ ಗ್ರೌಂಡ್ ಪೊಟೆನ್ಶಿಯಲ್ ಏನಿದೆಯೋ ಇದು ಅದೇ ಪೊಟೆನ್ಶಿಯಲ್ ಬರ್ಬೇಕಾ? ಅರೆ ಬಿ ಅನ್ನೋದು ಗ್ರೌಂಡ್ ಕನೆಕ್ಟ್ ಮಾಡಿದ್ಮೇಲೆ ಟೋಟಲ್ ಪೊಟೆನ್ಶಿಯಲ್ ಶುಡ್ ಬಿ 0 ಆನ್ ಬಿ. ದಟ್ ಮೀನ್ಸ್ ಆಫ್ಟರ್ ಕನೆಕ್ಟಿಂಗ್ ದ ಪೊಟೆನ್ಶಿಯಲ್ ಆನ್ ಬಿ, ದ ಪೊಟೆನ್ಶಿಯಲ್ ತಾಕತ್ ಎಷ್ಟಿರ್ಬೇಕು ಬಿಗೆ? ಪೊಟೆನ್ಶಿಯಲ್ ಆನ್ ಬಿ ಶುಡ್ ಬಿ ಈಕ್ವಲ್ ಟು 0. ಬಿ ಮೇಲೆ ಪೊಟೆನ್ಶಿಯಲ್ 0 ಇರಬೇಕು. ಹಾಗಾದ್ರೆ 0 VB ಇಸ್ ಈಕ್ವಲ್ಸ್ ಟು 0 ಬರುತ್ತೆ. ಅಂಡ್ ಚಾರ್ಜ್ ಅಷ್ಟೇ ಇರಲ್ಲ, ಚೇಂಜ್ ಆಗಿರುತ್ತೆ. ಲೆಟ್ ಮಿ ಅಸ್ಯೂಮ್ ಸ್ಮಾಲ್ q ಇಸ್ ಅ ನ್ಯೂ ಚಾರ್ಜ್. ಇದೇನಿದು ನ್ಯೂ ಚಾರ್ಜ್? ನಂಗೆ ಗೊತ್ತಿಲ್ಲ ಇನ್ನು, ಅಂದ್ರೆ ಎಲೆಕ್ಟ್ರಾನ್ಸ್ ನ ಕಳಿಸ್ಕೊಡತ್ತಾ ಅಥವಾ ರಿಸೀವ್ ಮಾಡ್ಕೊಡತ್ತಾ ಇನ್ನು ನನಗೆ ಗೊತ್ತಿಲ್ಲ. ಬಟ್ ನಾನು q ಅಂತ ಅನ್ಕೊಂತಾ ಇದ್ದೀನಿ. ಈಗ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನಾನು ಟ್ರೇಸ್ ಮಾಡ್ತೀನಿ ನೋಡಿ. ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಬಿ, ಹೊಸ ಪೊಟೆನ್ಶಿಯಲ್, ನ್ಯೂ ಪೊಟೆನ್ಶಿಯಲ್, that is equals to potential due to first sphere plus potential due to second sphere. ಹೌದು, ಸೆಕೆಂಡ್ ಸ್ಪಿಯರ್ ಮೇಲೆ ಚಾರ್ಜಸ್ ಇದೆ, ಅದರಿಂದ ಒಂದು ಪೊಟೆನ್ಶಿಯಲ್ ಬರುತ್ತೆ. ಬಟ್ ಟೋಟಲ್ ಪೊಟೆನ್ಶಿಯಲ್ 0 ಆಗುತ್ತೆ ನೋಡಿ. ಮಿಸ್ಕನ್ಸೆಪ್ಷನ್ ಮಾಡ್ಕೋಬೇಡಿ. ವೈರ್ ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜಸ್ 0 ಆಗುತ್ತೆ ಅಂತ ಇಲ್ಲ, ಚಾರ್ಜಸ್ ಇರುತ್ತೆ. ಬಟ್ ನೆಟ್ ಪೊಟೆನ್ಶಿಯಲ್ 0 ಆಗಬೇಕು. ಅರೆ ಐಸೋಲೇಟೆಡ್ ಸಿಸ್ಟಮ್ ಆಗಿದೆ ಏನೋ ಅನ್ಕೋಬಾರ್ದು. ಇದು ಬೇರೆದ್ರ ಜೊತೆ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದ ಇಲ್ಲಿ ಚಾರ್ಜ್ ಅನ್ನೋದು ಇರಲೇಬೇಕು. ಪೊಟೆನ್ಶಿಯಲ್ ಡ್ಯೂ ಟು ಫಸ್ಟ್ ಸ್ಪಿಯರ್, ಪೊಟೆನ್ಶಿಯಲ್ ಡ್ಯೂ ಟು ಸೆಕೆಂಡ್ ಸ್ಪಿಯರ್, ಪೊಟೆನ್ಶಿಯಲ್ ಡ್ಯೂ ಟು ಥರ್ಡ್ ಸ್ಪಿಯರ್. ದಿಸ್ ಇಸ್ 0, ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ಫಸ್ಟ್ ಸ್ಪಿಯರ್. ನೋಡಿ ಈ ಚಾರ್ಜ್ ಏನು ಡಿಸ್ಟರ್ಬ್ ಆಗಲ್ಲ, ಯಾಕಂದ್ರೆ ಯಾವುದೇ ವೈರ್ ಕನೆಕ್ಷನ್ ಇಲ್ಲ. ಇದು ಅಷ್ಟೇ, ಔಟರ್ ಸ್ಪಿಯರ್ ಡಿಸ್ಟರ್ಬ್ ಆಗಲ್ಲ. ಓನ್ಲಿ ಥಿಂಗ್ ಇಸ್ ಮಿಡಲ್ ಸ್ಪಿಯರ್ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ದಟ್ ಈಸ್ ಈಗ ಇದಕ್ಕೆ ಪೊಟೆನ್ಶಿಯಲ್ ಬರೆದ್ರೆ ಇಲ್ಲಿ KQ ಡಿವೈಡೆಡ್ ಬೈ 2R ಬರುತ್ತೆ.
ಅರೆ ಔಟ್ಸೈಡ್ ಪಾಯಿಂಟ್ ಆಗಿರೋದ್ರಿಂದ ಪ್ಲಸ್ ಕೆ ಇಂಟು ನೋಡಿ ಇಲ್ಲಿ ನ್ಯೂ ಚಾರ್ಜ್ ಕ್ಯೂ ಇದೆ, 0 ಅಲ್ಲ, ಮತ್ತೆ ಹೇಳ್ತಾ ಇದೀನಿ 0 ಅಲ್ಲ, ಹೊಸ ಚಾರ್ಜ್ ಕ್ಯೂ ಇದೆ ಡಿವೈಡೆಡ್ ಬೈ ಈಗ ಈ ಪಾಯಿಂಟ್ ಇದಕ್ಕೆ ಎಂತ ಪಾಯಿಂಟ್ ದಟ್ ಈಸ್ ಸರ್ಫೇಸ್ ಪಾಯಿಂಟ್, ಹಾಗಾಗಿ ಇದಕ್ಕೆ 2r ರೇಡಿಯಸ್ ಬರಬೇಕಾಗುತ್ತೆ, ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ 2r ಇದೆ. ಈಗ ಥರ್ಡ್ ಸ್ಪಿಯರ್ ಇಲ್ಲಿ ಪೊಟೆನ್ಶಿಯಲ್ ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ದಟ್ ಈಸ್ ಈಕ್ವಲ್ಸ್ ಟು k ಇಂಟು 4q ಡಿವೈಡೆಡ್ ಬೈ 4r ಬರ್ತಿದೆ. ಹೌದಾ? ಸೊ ನೋಡಿ 2r 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 r r r ಕಾಮನ್ ಇದೆಯಾ? ಸೊ ತೆಗೆದು ಈ ಕಡೆಗೆ ಮಲ್ಟಿಪ್ಲೈ ಮಾಡಬೇಡಿ. ಸೊ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. ಇನ್ನೇನಾದ್ರೂ ಹೋಗತ್ತಾ? ಸೊ ಯು ವಿಲ್ ಗೆಟ್ k k k ಡಮಾರ್ ಆಯ್ತಾ? ಇನ್ನು ಉಳಿದಿರೋದು q by 2 0 is equals to q divided by 2 plus small q divided by 2 plus ಇದು 1 ಆಗುತ್ತೆ plus q ಆಗುತ್ತೆ. ಅಷ್ಟೇನಾ? small q by 2 is equals to ಸೊ ಇದೇನಾಗುತ್ತೆ minus 3 by 2 q ಆಗುತ್ತಾ? ಐ ಮೀನ್ ಈ ಕಡೆಗೆ ಬಂದ್ರೆ minus 3 by 2 q ಆಗುತ್ತೆ. ಸೊ ದಟ್ ಈಸ್ q is equals to minus 3q ಉಳ್ಕೊಂತ ಇದೆ. ನೋಡಿ ಅರ್ಥ ಆಯ್ತೇನೋ? ಈಗ 2q ಇರೋ ಚಾರ್ಜ್ ನ ನಾವೇನಾದ್ರೂ ಗ್ರೌಂಡ್ ಕನೆಕ್ಟ್ ಮಾಡ, ಅರೆ ಇದನ್ನ ಸಾಲ್ವ್ ಮಾಡಿದ್ನ ಅಷ್ಟೇ, ಗೊತ್ತಾಗಿಲ್ಲ ನಾನು ಸ್ಟಾಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಈಗ ಇದನ್ನ ಗ್ರೌಂಡ್ ಕನೆಕ್ಟ್ ಮಾಡಿದ್ರೆ 2q ಇರೋ ಚಾರ್ಜ್ minus 3q ಆಗತ್ತೆ. ದ ನ್ಯೂ ಚಾರ್ಜ್ ವಿಲ್ ಬಿ minus 3q. 0 ಆಗಲ್ಲ, ಅಂದ್ರೆ ಎಲೆಕ್ಟ್ರಾನ್ಸ್ ಬರ್ತಿದೆ, ಎಲ್ಲಿಂದ ಎಲ್ಲಿಗೆ ಬರ್ತಿದೆ? ಗ್ರೌಂಡ್ ಇಂದ ಇಲ್ಲಿಗೆ ಬರ್ತಿದೆ. ಅರೆ ಎಲ್ಲಿ ಕಮ್ಮಿ ಪೊಟೆನ್ಶಿಯಲ್ ಇರುತ್ತೋ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಹೋಗುತ್ತೆ, ನೆಗೆಟಿವ್ ಚಾರ್ಜಸ್ ರಿವರ್ಸಲ್ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಪೊಟೆನ್ಶಿಯಲ್ ಏನಾಯ್ತು? ಚೇಂಜ್ ಆಯ್ತು. ಇಲ್ಲಿ ಪೊಟೆನ್ಶಿಯಲ್ 0 ಆಗಿರೋದ್ರಿಂದ ಸ್ವಲ್ಪ ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ 2022 ಕ್ವಶನ್. ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್, ಮಜಾ ಬರ್ತಕ್ಕಂಥದ್ದು, ಒಳ್ಳೆ ಅಡ್ವಾನ್ಸ್ ಲೆವೆಲ್ ಕ್ವಶನ್ ಇದ್ದಂಗಿದೆ. ಡನ್, ಎರೇಸ್ ಮಾಡ್ತಿದ್ದೀನಿ ನೋಡಿ. ನೋಡಿ ಇಲ್ಲೊಂದು ಸೂಪರ್ ಆಗಿರ್ತಕ್ಕಂಥ ಕ್ವಶನ್ ಇದೆ, ನೀಟ್ 2009 ಇಂದ. ಕ್ವಶನ್ ಸಿಂಪಲ್ ಇದೆ, ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಲೆಂತಿ ಆಗುತ್ತೆ. ಡೆಫಿನೆಟ್ಲಿ ನೀವು 1 ನಿಮಿಷದಲ್ಲಿ ಇದನ್ನ ಸಾಲ್ವ್ ಮಾಡಕ್ಕಾಗಲ್ಲ, ಪ್ರಾಕ್ಟೀಸ್ ಇದ್ರೆ 2 or 3 ಮಿನಿಟ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸರ್ ನೀಟಲ್ಲಿ ನಮ್ಗೆ ಕೊಡೋದು ಆವರೇಜ್ 1 ಮಿನಿಟ್ ಎಲ್ಲ, ಏನ್ ಮಾಡೋದು ಇಂಥ ಕ್ವಶನ್ಸ್ ನಾನು ಕಂದ ಎಲ್ಲಾ ಕ್ವಶನ್ಸ್ಗೂ 1 ಮಿನಿಟ್ ತಗೋ ಅಂತ ಯಾರು ಹೇಳಿದ್ದು? ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲಿ ನೆನಪಿದ್ಯಾ? 2024 ಕ್ವಶನ್ ಬಂದಿತ್ತು ನೀಟ್ ಇದೇ ಟಾಪಿಕ್ ಮೇಲೆ. 1 ಮಿನಿಟ್ ಬೇಕಾಯ್ತು ಅದಕ್ಕೆ. ಅರೆ 5 ಸೆಕೆಂಡ್ಸ್ ಆದ್ರೆ ಸಾಕು. ಇನ್ ಮಿಕ್ಕಿದ 55 ಸೆಕೆಂಡ್ಸ್ ಏನ್ ಮಾಡ್ತೀಯಾ? ಕಡಲೆಪುರಿ ತಿಂತಿದ್ಯಾ? ಇಲ್ಲ. ಅಂತ ಟೈಮ್ನ ಇಂಥ ಕ್ವಶನ್ಸ್ಗೆ ರಿಸರ್ವ್ ಮಾಡಿಟ್ಕೋಬೇಕು. ಎಸ್ಪೆಷಲಿ ನಿಮ್ಮ ಬಯಾಲಜಿ, ಬಾಟ್ನಿ, ಜುವಾಲಜಿಯಲ್ಲಿ ಎಲ್ಲಾ ಕ್ವಶನ್ಗೂ 1 ಮಿನಿಟ್ ತಗೋಬಾರ್ದು. ಮ್ಯಾಕ್ಸಿಮಮ್ 20 ಅಥವಾ 30 ಸೆಕೆಂಡ್ಸ್ಗೆ ಒಂದೊಂದು ಕ್ವಶನ್ ಮುಗಿಸ್ತಾ ಬರಬೇಕು. ಎಲ್ಲಿ? ನೀಟ್ ಫೈನಲ್ ಎಕ್ಸಾಮ್ ಅಲ್ಲಿ ಬಯಾಲಜಿಯಲ್ಲಿ. ಮಿಕ್ಕಿರೋ ಟೈಮ್ನ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಅಲ್ಲಿ ಟ್ರಿಕಿ ಕ್ವಶನ್ಸ್ ಇರುತ್ತಲ್ಲ, ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೋಬೇಕು. ಆ ತರ ಒಂದು ಕ್ವಶನ್ ಇಲ್ಲಿದೆ 2009 ಅಲ್ಲಿ. The question goes like this. Surface charge densities of 3 spheres are sigma, minus sigma and sigma. ಇದರ ಮೇಲೆ charge density ಅಂದ್ರೆ ಏನು ಗೊತ್ತಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ, ಅದನ್ನೇ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಈ ತರ ಇದೆ. If VA, VB, VC denotes the potential on 3 surfaces. VA, VB, VC ಮೂರು ಸ್ಪಿಯರ್ಸ್ ಮೇಲೆ, ಸರ್ಫೇಸ್ ಮೇಲೆ, ಸ್ಪಿಯರ್ಸ್ ಸರ್ಫೇಸ್ ಮೇಲೆ ಈ ತರ ಪೊಟೆನ್ಶಿಯಲ್ ಇದೆ. ಮತ್ತೆ ರಿಲೇಷನ್ ನ ಕೇಳ್ತಿದ್ದಾರೆ. ಇದೇ ಕ್ವಶನ್. ಬೇಕಾದ್ರೆ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಒಳ್ಳೆ ತಾಕತ್ತಿರ್ತಕ್ಕಂಥ ಕ್ವಶನ್, ಪೊಟೆನ್ಶಿಯಲ್ ಮೇಲೆ ಒಳ್ಳೆ ತಾಕತ್, ಒಳ್ಳೆ ಪೊಟೆನ್ಶಿಯಲ್ ಇರ್ತಕ್ಕಂಥ ಕ್ವಶನ್ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಫಸ್ಟ್ ಆಫ್ ಆಲ್ ನಮ್ಗೆ ಪೊಟೆನ್ಶಿಯಲ್ ಮಾಡ್ಬೇಕಾದ್ರೆ ಇವು ಮೂರುಗಳ ಮೇಲೇನು ಚಾರ್ಜ್ ಎಷ್ಟಿದೆ ಅನ್ನೋದು ಬೇಕು. ಬೈ ಡೆಫಿನೇಷನ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳ್ಬೋದಾ? ಹಾಗಾದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರೀತೀನಿ, ಕ್ಯೂ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಏರಿಯಾ. ಅದು ಪ್ಲಸ್ ಸಿಗ್ಮಾ ಇದ್ರೆ ಪ್ಲಸ್ ಸಿಗ್ಮಾ, ಇಲ್ಲ ಮೈನಸ್ ಸಿಗ್ಮಾ ಇದ್ರೆ ಮೈನಸ್ ಸಿಗ್ಮಾ. ಆ ಲಾಜಿಕ್ ಪ್ರಕಾರ Q1 ಚಾರ್ಜ್ ಆನ್ ಫಸ್ಟ್ ಸ್ಪಿಯರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ, ಇದೆ ತಾನೆ ಚಾರ್ಜ್ ಡೆನ್ಸಿಟಿ ಆನ್ ದ ಫಸ್ಟ್ ಸ್ಪಿಯರ್ ಇಂಟು ಏರಿಯಾ 4πa². ಮೂರ್ದು ರೇಡಿಯಸ್ ಕೊಟ್ಟಿದ್ದಾರೆ, ಎ ಬಿ ಸಿ ರೇಡಿಯಸ್ ಈ ತರ ಕೊಟ್ಟಿದ್ದಾರೆ. ಅದೇ ರೀತಿ Q2 ನ ಏನಂತ ಬರ್ಕೋಬಹುದು? ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಅದನ್ನ ಮಿಸ್ ಮಾಡಬೇಡಿ. ಮೈನಸ್ ಸಿಗ್ಮಾ ಇಂಟು 4πb². ಅದೇ ರೀತಿ Q3 ಇಸ್ ಈಕ್ವಲ್ಸ್ ಟು ಸಿಗ್ಮಾ 4πc². ಅರೆ ಮೂರು ಸರ್ಫೇಸ್ ಮೇಲೆ ಚಾರ್ಜ್ ಅಷ್ಟಿದೆ, Q1, Q2, Q3 ಅದಲ್ಲಿ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ. ಈಗ ಪ್ರತಿ ಒಂದು ಪಾಯಿಂಟ್ ಮೇಲೂ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕು. ಸೇಮ್ ಆಗ್ಲೇ ಮಾಡಿದ್ವಲ್ಲ ಅದೇ ಲಾಜಿಕ್ ಪ್ರಕಾರನೇ ಇಲ್ಲೂ ಮಾಡಬೇಕು. ಎಸ್, ಫಸ್ಟ್ ಪೊಟೆನ್ಶಿಯಲ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಎ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 2 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 3. ಈಗ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1, ಸ್ಪಿಯರ್ 1ಗೆ ಆ ಪಾಯಿಂಟ್ ಎಂತ ಪಾಯಿಂಟ್? ಸರ್ಫೇಸ್ ಪಾಯಿಂಟ್. ಇದು ಇನ್ಸೈಡ್ ಪಾಯಿಂಟ್ ಅಂಡ್ ಇದು ಇನ್ಸೈಡ್ ಪಾಯಿಂಟ್.
ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ ಸ್ಪಿಯರ್ ಮೇಲೆ ಪೊಟೆನ್ಶಿಯಲ್ ಎಷ್ಟಿದೆ, ದಟ್ ಈಸ್ ಕೆ ಇಂಟು Q1 ಡಿವೈಡೆಡ್ ಬೈ ಇದರ ರೇಡಿಯಸ್ ಏನಿದೆ ಎ ಇದೆ, ಪ್ಲಸ್ potential due to second sphere on the first sphere inside point that is k into q2 divided by e total distance surface ಅಲ್ಲಿ ಇರುತ್ತೆ ಇಲ್ಲೂ ಅಷ್ಟೇ ಇರುತ್ತೆ ಆ ರೇಡಿಯಸ್ b ಆಗುತ್ತೆ ಪ್ಲಸ್ k into third potential same logic ಪ್ರಕಾರ k q3 divided by c ಆಗುತ್ತೆ. ಈಗ q1 q2 q3 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ. ಲೆಟ್ ಮಿ ಸಬ್ಸ್ಟಿಟ್ಯೂಟ್, ಬೇಕಾದ್ರೆ q ನ ಆಚೆಗೆ ತೆಗೆದಿಡಬಹುದು, ಒಟ್ಟಿಗೆ ತೆಗಿತೀನಿ. k into q1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ, ಸಿಗ್ಮಾ into 4 pi a square whole divided by a ಪ್ಲಸ್ k q2 ಗೆ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ, ಮೈನಸ್ ಬರುತ್ತೆ ಹಾಗಾಗಿ ಮೈನಸ್ ಇಲ್ಲೇ ಬರ್ತೀನಿ. k into ಸಿಗ್ಮಾ into 4 pi b square whole divided by b ಪ್ಲಸ್ k into q3 ಗೆ ಏನಂತ ಬರೀಬಹುದು, ಸಿಗ್ಮಾ 4 pi c square whole divided by c. c cancel, bb cancel, a cancel, bb cancel. ಹಿಂದಿ bb ಅಲ್ಲ, ನಾನು ಹೇಳ್ತಾ ಇರೋದು ಇಂಗ್ಲಿಷ್ bb, ಮತ್ತೆ bb ಅಂತ ಹಿಂದಿಯಲ್ಲಿ ಬರ್ದ್ಬಿಟ್ಟಿರಲ್ಲ ಅದು. ಓಕೆ, ಕಮಿಂಗ್ ಬ್ಯಾಕ್, ಈಗ ಏನೇನ್ ಕಾಮನ್ ಬರುತ್ತೆ ನೋಡಿ. 4 pi k ಸಿಗ್ಮಾ ಕಾಮನ್ ಇದೆಯಾ ಎಲ್ಲರಲ್ಲೂ? 4 pi k ಸಿಗ್ಮಾ ಇಲ್ಲೇನು ಉಳ್ಕೊಂಡಿದೆ, a ಉಳ್ಕೊಂಡಿದೆ, ಮೈನಸ್ p ಪ್ಲಸ್ c. ಇಲ್ಲೊಂದೊಂದು ಲಾಜಿಕ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ, c ಇಸ್ ಈಕ್ವಲ್ಸ್ ಟು a ಪ್ಲಸ್ b ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಿ ಜಾಗದಲ್ಲಿ a ಪ್ಲಸ್ ಬಿ ಅಂತ ತಗೊಂತೀನಿ. ವಾಟ್ ಯು ಗೆಟ್ ಇಸ್, ನೋಡಿ ಇನ್ನೇನಾದ್ರು ಮಿಸ್ ಆಯ್ತೇನೋ, ಅಷ್ಟೇನಾ? ಯಾ, ಸೊ ಇವೆರಡು ಕ್ಯಾನ್ಸಲ್ ಆಗತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 4 pi k ಸಿಗ್ಮಾ ಇಂಟು 2a ಬರುತ್ತೆ. ಇವೆರಡು ಸತ್ತೋಗ್ಬಿಡ್ತಾರೆ, ಒಬ್ರನ್ನೊಬ್ರು ಸಾಯಿಸ್ಕೊಂತಾರೆ. ಇನ್ನು ಉಳಿದಿರೋದು ವಿ ಎ ಇಸ್ ಈಕ್ವಲ್ಸ್ ಟು 8 pi k ಸಿಗ್ಮಾ ಇಂಟು ಎ. ಇದನ್ನ ಒಂದು ಡಬ್ಬಲ್ಲಿ ಹಾಕಿ ಸೈಡ್ ಅಲ್ಲಿ ಬರೀತೀನಿ. ಇಲ್ಲೆಲ್ಲಾದ್ರೂ ಎಲ್ಲಿ ಬರೆಯೋಣ, ಜಾಗ ಸೇವ್ ಮಾಡ್ಬೇಕಾಗತ್ತೆ. ಐ ವಿಲ್ ರೈಟ್ ಹಿಯರ್, ಇಲ್ಲ ಇಲ್ಲಿ ಬರ್ದಿರ್ತೀನಿ ನೋಡಿ. ವಿ ಎ ಇಸ್ ಈಕ್ವಲ್ಸ್ ಟು 8 pi k ಸಿಗ್ಮಾ ಎ ಒಂದು ಡಬ್ಬಲ್ಲಿ ಹಾಕಿಟ್ಟಿದ್ದೀನಿ. ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಎ ಸಿಕ್ತು. ಅದೇ ರೀತಿ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎರೇಸ್ ಮಾಡ್ಲಾ ಇದು? ಐ ಆಮ್ ಗೋಯಿಂಗ್ ಟು ಎರೇಸ್. ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇನ್ನು ಆನ್ಸರ್ ಸಿಕ್ಕಿಲ್ಲ, ಒಂದು ಪೊಟೆನ್ಶಿಯಲ್ ಸಿಕ್ಕಿತ್ತು. ಅರೆ ಮೂರು ಕಂಪೇರ್ ಮಾಡ್ಬೇಕು, ಮೂರು ಆಪ್ಷನ್ಸ್ ಅಂದ್ರೆ ಎಲ್ಲಾ ಆನ್ಸರ್ ಗೊತ್ತಿದ್ರೆ ನಾವು ಕಂಪೇರ್ ಮಾಡಕ್ ಆಗೋದು. ಆಪ್ಷನ್ಸ್ ಆತರ ಇದೆ, ಯಾವ್ದಾದ್ರು ಎರಡು ಮಾಡಿದ್ರೆ ಎರಡು ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಹೇಳ್ತೀನಿ ಅದು. ಓಕೆ, ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ ಬಿ is equals to potential due to first sphere, potential due to second sphere, potential due to third sphere. Potential due to first sphere, ಈ ಪಾಯಿಂಟ್ ಈ ಸ್ಪಿಯರ್ ಗೆ ಔಟ್ಸೈಡ್ ಪಾಯಿಂಟ್ ಇಲ್ಲಿ ಬರೀತೀನಿ ಬೇಕಾದ್ರೆ. ಸೊ ದಿಸ್ ಈಸ್ an outside point. And ಈ ಪಾಯಿಂಟ್ ಸೆಕೆಂಡ್ ಸ್ಪಿಯರ್ ಗೆ ಸರ್ಫೇಸ್ ಪಾಯಿಂಟ್ ಆಗುತ್ತೆ. And this one is inside point. That is equals to potential due to first sphere at this point. K into Q1 divided by ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನಿದೆ b ಬರೀಬೇಕಾಗತ್ತೆ, ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸೆಕೆಂಡ್ ಸ್ಪಿಯರ್ ಆನ್ ಇಟ್ ಸರ್ಫೇಸ್ K into Q2 divided by ಈ ರೇಡಿಯಸ್ ಏನಿದೆ b, ಅದನ್ನ ಹಾಗೆ ಬರೀತೀನಿ. ಪ್ಲಸ್ ಥರ್ಡ್ ಸ್ಪಿಯರ್ ಪೊಟೆನ್ಶಿಯಲ್ ಎಷ್ಟಿದೆ, K into Q3 divided by c ಬರೀಬೇಕಾಗತ್ತೆ. ಟೋಟಲ್ ರೇಡಿಯಸ್ ಸರ್ಫೇಸ್ ಅಲ್ಲಿ ಏನಿರುತ್ತೋ ಒಳಗಡೆ ಅಷ್ಟೇ ಇರುತ್ತೆ. ಈಗ Q1 Q2 Q3 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ದಟ್ ಈಸ್ K into Q1 ಜಾಗದಲ್ಲಿ ಸಿಗ್ಮಾ 4 pi a square whole divided by b plus k into q2 ಜಾಗದಲ್ಲಿ ಮೈನಸ್ ಸಿಗ್ಮಾ 4 pi b square whole divided by b plus k into q3 ಜಾಗದಲ್ಲಿ ಇಲ್ಲಿದೆ ಸಿಗ್ಮಾ into 4 pi c square whole divided by c. c ಡಮಾರ್, b ಡಮಾರ್, a ಕ್ಯಾನ್ಸಲ್ ಆಗಲ್ಲ, ಹಾಗೆ ಇರ್ಲಿ. k into ಸಿಗ್ಮಾ 4 pi ಕಾಮನ್ ಬರುತ್ತೆ. k into sigma 4 pi, ಇನ್ನೇನೇನು ಉಳ್ಕೊಂಡಿದೆ, a square divided by b plus c ಉಳ್ಕೊಂಡಿದೆ. ಅಷ್ಟೇನಾ? ಇದಕ್ಕೇನಾದ್ರು ಆಪರೇಷನ್ ಮಾಡಬಹುದಾ? c is equals to a plus b ಹಾಕೊಂಡ್ರೆ ಮತ್ತೇನು ಕಾಂಪ್ಲಿಕೇಶನ್ಸ್ ಆಗತ್ತೆ. ಲೆಟ್ ಇಟ್ ಬಿ ಲೈಕ್ ದಟ್. ಓಕೆ, ಸೊ ದಿಸ್ ಇಸ್ ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ b. vb ನ ಇಲ್ಲಿ ಬರ್ಕೊಂತೀನಿ. vb is equals to k into ಅಥವಾ 4 pi k into sigma a square by b plus c. ಓಕೆ, ವಿ ಸಿ ನ ಫೈಂಡ್ ಔಟ್ ಮಾಡ್ತೀನಿ. ವಿ ಬಿ ಆಗಿದೆ, ಸೈಡ್ ಅಲ್ಲಿ ಇಟ್ಟಿದ್ದೀನಿ. ವಿ ಸಿ ನ ಫೈಂಡ್ ಔಟ್ ಮಾಡೋಣ. ದ ಪೊಟೆನ್ಶಿಯಲ್ ಆನ್ ದ ಸ್ಪಿಯರ್ ಸಿ.
ಸ್ಪಿಯರ್ ಸಿ ಮೇಲೆ ಎಷ್ಟು ಪೊಟೆನ್ಶಿಯಲ್ ಇದೆ? 3 ಪೊಟೆನ್ಶಿಯಲ್ ಇದೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಏನಾದ್ರು ಆಪರೇಷನ್ ಮಾಡ್ಬೇಕಾಗತ್ತಾ? ಸಿ ಇಸ್ ಈಕ್ವಲ್ಸ್ ಟು ಬಿ, ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಹಾಕೋರು ಮತ್ತೆ ಅದೇ ಬರುತ್ತೆ. ಸೊ ವೇರಿಯೇಷನ್ ಬರುತ್ತೆ. ಡೆಫಿನೆಟ್ಲಿ ಎ ಮತ್ತೆ ಬಿ ಎರಡು ಸೇಮ್ ಇಲ್ಲ. ಗಮನಿಸಿದ್ರೆ ವಿ ಎ ಶುಡ್ ನಾಟ್ ಬಿ ಈಕ್ವಲ್ ಟು ವಿ ಬಿ, ಅಂದ್ರೆ ಈ ಆಪ್ಷನ್ ಸತ್ತೋಯ್ತು. ವಿ ಎ ಶುಡ್ ನಾಟ್ ಬಿ ಈಕ್ವಲ್ ಟು ವಿ ಬಿ. ಸೊ ಈಗ ಎರಡರಲ್ಲಿ ಈ ಮೂರರಲ್ಲಿ ಒಂದು ಆಗಿರೋ ಚಾನ್ಸಸ್ ಇದೆ. ಪಿಂಕಿ ಪಾಂಕಿ ಮಾಡೋಣ? ಮಾಡಂಗಿಲ್ಲ. ಸೊ ಲೆಟ್ಸ್ ಸಾಲ್ವ್ ಇಟ್. ಸಾಲ್ವ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ದ ಪೊಟೆನ್ಶಿಯಲ್ ಆನ್ ದ third surface, the potential on the third surface is equals to Vc, that is equals to V1 plus V2 plus V3. So ಈಗ potential due to first sphere, ಈ ಪಾಯಿಂಟ್ ಗೆ ಈ ಸ್ಪಿಯರ್ ಎಂತ ಪಾಯಿಂಟ್, ಐ ಮೀನ್ ಈ ಸ್ಪಿಯರ್ ಗೆ ಇದು ಎಂತ ಪಾಯಿಂಟ್? ದಿಸ್ ಇಸ್ ಔಟ್ಸೈಡ್ ಪಾಯಿಂಟ್. ಅದೇ ರೀತಿ ಸೆಕೆಂಡ್ ಸ್ಪಿಯರ್ ಗೆ ಇದು ಔಟ್ಸೈಡ್ ಪಾಯಿಂಟ್, ಥರ್ಡ್ ಸ್ಪಿಯರ್ ಗೆ ಇದು ಸರ್ಫೇಸ್ ಪಾಯಿಂಟ್. ಸರ್ಫೇಸ್ ಪಾಯಿಂಟ್ ಅರ್ಥ ಆಯ್ತಾ ಹೇಳಿದ್ದು? Vc is equals to ಈ ಸ್ಪಿಯರ್ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿರತ್ತೆ? ದಟ್ ಈಸ್ ಗಿವೆನ್ ಬೈ k into q1 divided by ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್, ದಟ್ ಈಸ್ c ಇದೆ, ಪ್ಲಸ್ k into q2 divided by ಇಲ್ಲಿಂದ ಇದಕ್ಕೆ ಡಿಸ್ಟೆನ್ಸ್ ಅಗೈನ್ c ಇದೆ, ಪ್ಲಸ್ k into q3 ಹೋಲ್ ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ c ಸೇಮ್ ಬರ್ತಾ ಇದೆ. q1 q2 q3 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Vc is equals to k into q1 ಗೆ ಸಿಗ್ಮಾ 4 pi a square ಹೋಲ್ ಡಿವೈಡೆಡ್ ಬೈ c, ಪ್ಲಸ್ k into q2 ಗೆ ಮೈನಸ್ ಬರುತ್ತೆ, ಹಾಗಾಗಿ ಇಲ್ಲಿ ಮೈನಸ್ ಇಂಟು ಸಿಗ್ಮಾ 4 pi b square ಹೋಲ್ ಡಿವೈಡೆಡ್ ಬೈ c, ಪ್ಲಸ್ k into q3 ಗೆ ಸಿಗ್ಮಾ 4 pi c square ಹೋಲ್ ಡಿವೈಡೆಡ್ ಬೈ c. c ಡಮಾರ್ ಇನ್ನೇನು ಉಳ್ಕೊಂಡಿದೆ? ಏನಾದ್ರು ಕ್ಯಾನ್ಸಲ್ ಆಗತ್ತಾ? ಇಲ್ಲ. Vc is equals to 4 pi sigma k ಕಾಮನ್ ಬರುತ್ತೆ. 4 pi sigma k ಕಾಮನ್ ಬಂದ್ರೆ a square divided by c minus b square divided by c plus c. ಇಷ್ಟು ಉಳ್ಕೊಂಡಿದ್ಯಾ? ಈಗ c ಕಾಮನ್ ತೆಗಿಯೋಣ. let us take c 1 by c ಕಾಮನ್ ತೆಗೆದ್ರೆ, ಅಥವಾ ಒಂದು ಕೆಲಸ ಮಾಡಿ 1 by c ಕಾಮನ್ ತೆಗೆದ್ರೆ ಇದು c ಸ್ಕ್ವೇರ್ ಆಗತ್ತೆ. this is equals to 4 pi sigma k into 1 by c ಕಾಮನ್ ತೆಗಿರಿ, a square minus b square plus c square ಆಗತ್ತೆ. ಇದು a square minus b square ನ a plus b into a minus c ಅಂತ ಬರೀಬೋದಾ? this can be written as 4 pi sigma k into 1 by c a plus b into a minus b, a plus b into a minus b plus c square. ಈಗ ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡಿ ಒಳಗಡೆಗೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಹೋಲ್ ಡಿವೈಡೆಡ್ ಬೈ ಸಿ. ದಿಸ್ ಇಸ್ ಹೋಲ್ ಡಿವೈಡೆಡ್ ಬೈ ಸಿ. ನೋಡಿ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ನ, ಹಾಗಾದ್ರೆ ಈ ಸಿ ಇಂದ ಇವ್ರು ಇಬ್ನು ಸಾಯಿಸ್ಬಿಡ್ಬೋದಾ? ಎ ಪ್ಲಸ್ ಬಿ. ಇನ್ನು ಉಳಿದಿರೋದೇನು? ಸೊ ಈ ಸಿ ಇಂದ ಒಂದು ಸಿ ಕ್ಯಾನ್ಸಲ್ ಆಗುತ್ತೆ. 4 pi ಸಿಗ್ಮಾ ಕೆ ಇಂಟು ಏನು ಉಳ್ಕೊಂಡಿದೆ? what is left with is a minus b plus c. c ಜಾಗದಲ್ಲಿ ಮತ್ತೆ a plus b ಹಾಕೊಳ್ಳಿ. ಈ c ಜಾಗದಲ್ಲಿ a plus b ಹಾಕ್ತೀನಿ, ಇವನು ಸತ್ತೋಗ್ತಾನೆ. ಸೊ ಫೈನಲ್ ಆಗಿ 2a ಆಗತ್ತೆ. ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 8 times 4 8 into pi sigma k into a ಬರುತ್ತೆ. ಅರೆ 2a ಬರುತ್ತೆ. ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ದೇನೆ. ಇಲ್ಲಿ ನೋಡಿ ಇದೇನಿದು? Vc. This is the potential on the sphere C. ಅರ್ಥ ಆಯ್ತಾ ಹೇಳಿದ್ದು? ಒಂಚೂರು ಲೆಂತಿ ಆಗಿರ್ಬೋದು, ಬಟ್ ಈಸಿ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. Vc ಮತ್ತೆ Va ಸೇಮ್ ಇದೆ, ಕಾಣಿಸ್ತಾ ಇದೆಯಾ? Vc ಮತ್ತೆ Va ಶುಡ್ ಬಿ ಸೇಮ್. ಆಲ್ರೆಡಿ ಆಪ್ಷನ್ ಸತ್ತೋಗ್ಬಿಟ್ಟಿದೆ. ಬೇರೆ ಆಪ್ಷನ್ ಇನ್ ಯಾವ್ದಿದೆ ನೋಡಿ? Vc should be equal to Va and this is not equal to Vb. ಸೊ ಇದೊಂದೇ ಆಪ್ಷನ್ ಇರೋದು ನಮ್ಗೆ. ಸೊ ಇದು ಹೋಯ್ತು. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ ತಗೊಂತೀನಿ. I'm going to erase this in 3, 2, 1. Done. The last question of this video ಈ ತರ ಇದೆ ನೋಡಿ. ಎರಡು ಸ್ಪಿಯರ್ಸ್ ಇದೆ. ಒಂದು ಸ್ಪಿಯರ್ ರೇಡಿಯಸ್ r, ಇನ್ನೊಂದು ಸ್ಪಿಯರ್ ರೇಡಿಯಸ್ 2r ಇದೆ. ಒಂದು ಸ್ಪಿಯರ್ ಮೇಲೆ ಚಾರ್ಜ್ 2q, ಇನ್ನೊಂದು ಸ್ಪಿಯರ್ ಮೇಲೆ ಚಾರ್ಜ್ 7q ಇದೆ. ಇನಿಷಿಯಲ್ ಆಗಿ ಈ ತರ ಇದೆ. ಈಗ ಎಸ್ ಏನಾದ್ರು ಅಂದ್ರೆ ಸ್ವಿಚ್, ಆ ಸ್ವಿಚ್ ಏನಾದ್ರು ಕ್ಲೋಸ್ ಮಾಡಿದ್ರೆ ಫೈನಲ್ ಚಾರ್ಜಸ್ ಏನಾಗುತ್ತೆ ಅಂತ ಕೇಳಿದ್ರೆ, ವಾಟ್ ಆರ್ ದ ಫೈನಲ್ ಚಾರ್ಜಸ್ ಆಫ್ಟರ್ ಕ್ಲೋಸಿಂಗ್ ದ ಸರ್ಕ್ಯೂಟ್? ಸೊ ದಟ್ಸ್ ವಾಟ್ ದ ಕ್ವಶನ್ ಇಸ್. ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಸರ್? ನೋಡಿ, ಕ್ಲೋಸ್ ಮಾಡಿದ್ರೆ ಇದು ಕಂಡಕ್ಟಿಂಗ್ ವೈರ್ ಆಗಿರೋದ್ರಿಂದ ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗಿ ಸೇಮ್ ಪೊಟೆನ್ಶಿಯಲ್ ನ ಅಬ್ಟೈನ್ ಮಾಡಬೇಕು. ದಟ್ ಈಸ್ ಇದೆಲ್ಲ ಒಂದೇ ಮೆಟಾಲಿಕ್ ಸ್ಪಿಯರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಒಂದೇ ಮೆಟಾಲಿಕ್ ಸರ್ಫೇಸ್ ತರ ಬಿಹೇವ್ ಮಾಡಬೇಕು. ಹಾಗಾದ್ರೆ
some charges should go from here to here or there to here. ನಂಗೆ ಇನ್ನೂ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಫೈನಲ್ ಆಗಿ ನನ್ಗೆ ಏನ್ ಬೇಕು ಅಂದ್ರೆ ಪೊಟೆನ್ಶಿಯಲ್ ಸೇಮ್ ಆಗೋವರೆಗೂ ಚಾರ್ಜಸ್ ಫ್ಲೋ ಆಗ್ತಾನೆ ಇರುತ್ತೆ. ಆಫ್ಟರ್ obtaining equilibrium, after obtaining equilibrium, the potential on the sphere 1 equals to potential on the sphere 2. ಆ ತರ obtain ಆಗೋವರೆಗೂ ಚಾರ್ಜಸ್ ಫ್ಲೋ ಆಗ್ತಾನೆ ಇರುತ್ತೆ. ಅರೆ ಸಪೋಸ್ ಇದೇನಾದ್ರು ಜಾಸ್ತಿ ಇತ್ತು ಅನ್ಕೊಳ್ಳಿ, ಕನೆಕ್ಟ್ ಮಾಡಿದ ತಕ್ಷಣ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಏನಾದ್ರು ಜಾಸ್ತಿ ಇದ್ರೆ ಈ ಕಡೆಗೆ ಬರುತ್ತೆ. ನಮ್ಗೆ ಆಲ್ರೆಡಿ ಗೊತ್ತು ಒಳಗಡೆ ಇರೋ ಸ್ಪಿಯರ್ ಗೆ ಜಾಸ್ತಿ ಇರುತ್ತೆ ಅಂತ, ಹಾಗಾಗಿ ಆಬ್ವಿಯಸ್ಲಿ ಒಳಗಡೆ ಇರೋ ಸ್ಪಿಯರ್ ಇಂದ ಆಚೆ ಕಡೆಗೆ ಹೋಗುತ್ತೆ. ಈ ಸಿಚುವೇಶನ್ ಅಲ್ಲಿ ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್ 1 is equals to potential on the surface 2. What are the potential on the surface 1? ಇಲ್ಲಿರೋ potential connect ಆಗಿದೆ ಆಲ್ರೆಡಿ. Let us assume connect ಆಗಿದೆ. Potential 1 is a sum of two potential. ಎರಡು potential ನ ಆಡ್ ಮಾಡಬೇಕು. Potential due to sphere 1 plus potential due to sphere 2. ಎರಡು ಸ್ಪಿಯರ್ ಪೊಟೆನ್ಶಿಯಲ್ ಆಡ್ ಮಾಡಬೇಕು. That is equals to ಯಾವ್ದ್ರದ್ದು? This is at the point 1 and similarly right hand side ಈ ಪಾಯಿಂಟ್ ನಲ್ಲಿ potential due to point sphere 1 plus potential due to sphere 2 on the 2. ಸೆಕೆಂಡ್ ಸ್ಪಿಯರ್ ಮೇಲೆ ಇಲ್ಲಿರ್ತಕ್ಕಂಥ ಪೊಟೆನ್ಶಿಯಲ್ ಎರಡು ಪೊಟೆನ್ಶಿಯಲ್ ಸಮ್ ಆಗುತ್ತೆ, ಇದ್ರದೊಂದು ಅದೇ ರೀತಿ ಈ ಕಡೆ ಇರೋದು ಅಷ್ಟೇ. ಈಗ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ಈ ಪಾಯಿಂಟ್ ನಲ್ಲಿ, ಸೊ ದಿಸ್ ಇಸ್ ಎ ಸರ್ಫೇಸ್ ಪಾಯಿಂಟ್. ಅದೇ ರೀತಿ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಡ್ಯೂ ಟು ದಿಸ್ ಸ್ಪಿಯರ್ ಇಸ್ ಇನ್ಸೈಡ್ ಪಾಯಿಂಟ್. ಕಮಿಂಗ್ ಟು ಹಿಯರ್ ದಿಸ್ ಇಸ್ ಔಟ್ಸೈಡ್ ಪಾಯಿಂಟ್, ಇದು ಸರ್ಫೇಸ್ ಪಾಯಿಂಟ್ ಆಗುತ್ತೆ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಈಗ ಇನಿಷಿಯಲ್ ಚಾರ್ಜ್ ಟು ಕ್ಯೂ ಇರೋದು ಕನೆಕ್ಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತು ಆಲ್ರೆಡಿ ಇಲ್ಲಿಂದ ಸ್ವಲ್ಪ ಚಾರ್ಜ್ ಆ ಕಡೆಗೆ ಹೋಗುತ್ತೆ ಅಂತ. ಎಷ್ಟು ಹೋಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಲೆಟ್ ಮಿ ಕಾಲ್ ದಟ್ ಆಸ್ ಎಕ್ಸ್ ಚಾರ್ಜ್ ಇಲ್ಲಿಂದ ಆ ಕಡೆ ಹೋಗುತ್ತೆ. ಹಾಗಾದ್ರೆ 2q ಅಲ್ಲಿ ಎಕ್ಸ್ ಚಾರ್ಜ್ ಕಮ್ಮಿ ಆಗುತ್ತೆ. ಎಲ್ಲಿಗೆ ಹೋಯ್ತು? ಇಟ್ ಹ್ಯಾಸ್ ಗೋನ್ ಟು ದಿಸ್ ಒನ್. ಹಾಗಾದ್ರೆ ಫೈನಲ್ ಚಾರ್ಜ್ ಏನಾಗುತ್ತೆ? 7q ಪ್ಲಸ್ ಎಕ್ಸ್ ಆಗುತ್ತೆ. ಟಾಸ್ಕ್ ಏನಪ್ಪಾ ಅಂದ್ರೆ ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ 2q ಮೈನಸ್ ಎಕ್ಸ್ ಬರುತ್ತೆ, ಮತ್ತೆ 7q ಪ್ಲಸ್ ಎಕ್ಸ್ ಸಿಗುತ್ತೆ. ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. Potential on the sphere 1 due to its own charge, that is k into charge ಏನಿದೆ ಈಗ 2q minus x whole divided by radius r ಇದೆ, plus potential due to sphere 2 on this point ಏನ್ ಬರುತ್ತೆ? k into 7q plus x whole divided by 2r ಬರುತ್ತೆ. ಅರೆ ಈ ಡಿಸ್ಟೆನ್ಸ್ 2r. ಅದೇ ರೀತಿ ಈ ಕಡೆ ಬರೀತೀನಿ ನೋಡಿ, ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1. ಇಲ್ಲಿ ಪೊಟೆನ್ಶಿಯಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ 1 ದಟ್ ಇಸ್ k into 2q minus x whole divided by ನೋಡಿ ಈ ಪಾಯಿಂಟ್ ನಲ್ಲಿ ಇದರಿಂದ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ? ದಟ್ ಇಸ್ k into 2q minus x. ಈ ಡಿಸ್ಟೆನ್ಸ್ ಏನಿದೆ ದಟ್ ಇಸ್ 2r ಬರ್ಕೋಬೇಕಾಗುತ್ತೆ. ಪ್ಲಸ್ ಆ ಪಾಯಿಂಟ್ ನಲ್ಲಿ ಅದರದೇ ಸ್ಪಿಯರ್ ಇಂದ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ? ದಟ್ ಇಸ್ k into 7q plus x whole divided by ಟೋಟಲ್ ಡಿಸ್ಟೆನ್ಸ್ ಏನಿದೆ 2r ಇದೆ. ನೋಡಿ ಈ ಇಕ್ವೇಶನ್ ಅಲ್ಲಿ k ಮತ್ತೆ r, k ಎಲ್ಲ k ಡಮಾರ್. ಅದೇ ರೀತಿ r ಟಿಶ್ಕೌಂಟ್ ಇನ್ನೇನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ. ಸೊ ಇನ್ನು ಉಳಿದಿರೋದೆಲ್ಲ ಬರೀತೀನಿ ನೋಡಿ. ಇಲ್ಲೊಂದು 2 ಇದೆ, ಒಂದು ಕೆಲಸ ಮಾಡೋಣ. ಈ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ LCM ಮಾಡ್ಬಿಡ್ತೀನಿ. 2 into 2q minus x plus 7q plus x whole divided by 2 is equals to 2q minus x plus 7q plus x whole divided by 2 ಬರುತ್ತೆ. ಸೊ ಈ 2 ಡಮಾರ್ ಆಗತ್ತೆ, ಹಾಗಾಗಿ ಡಿನಾಮಿನೇಟರ್ ಅಲ್ಲಿ ಏನು ಉಳ್ಕೊಳ್ಳಲ್ಲ. ಸೊ 2 into ಇದು ನಮ್ ಬೇರೆ ದಾರಿ ಇಲ್ಲ. 4q minus 2x plus 7q plus x is equals to 2q minus x plus 7q plus x. ಕ್ಯಾನ್ಸಲ್ ಆಗತ್ತೆ ಏನಾದ್ರು? ಇಲ್ಲಿರೋ 7q ಡಮಾರ್, ಇಲ್ಲಿರೋ 7q ಡಮಾರ್, x ಡಮಾರ್. ಇನ್ನೇನೇನಾಯ್ತು? 4q minus 2q is equals to 2x. ಆ ಕಡೆಗೆ ಹೋದ್ರೆ minus x plus 2x ಆಗತ್ತೆ. x is equals to 2q ಬರ್ತಿದೆ. ಅಂದ್ರೆ ಟ್ರಾನ್ಸ್ಫರ್ ಆಗೋ ಚಾರ್ಜ್ 2q ಬರ್ತಿದೆ. ಅಲ್ಲ ಆಲ್ರೆಡಿ 2q ಚಾರ್ಜ್ ಅಷ್ಟೇ ಸರ್ ಇರೋದು, ಅದರಿಂದ 2q ಚಾರ್ಜ್ ಆ ಕಡೆಗೆ ಹೋಗುತ್ತಾ? ಅದೇ ಪೂರ್ತಿ ಚಾರ್ಜ್ ಹೋಗುತ್ತೆ. x ವ್ಯಾಲ್ಯೂ ಏನಾಗ್ತಿದೆ? 2q ಚಾರ್ಜ್ ಆಗ್ತಾ ಇದೆ. ಈ 2q ಚಾರ್ಜ್ ಪೂರ್ತಿ ಚಾರ್ಜ್ ಹೊರಗಡೆ ಹೋಗ್ತಾ ಇದೆ. ಹೌದು, ವಾಟ್ ಯು ಹರ್ಡ್ ಇಸ್ ಕರೆಕ್ಟ್ ಆಗಿ ನೀವು ಕೇಳಿರೋದು. ಇದನ್ನ ಕನೆಕ್ಟ್ ಮಾಡಿದ್ರೆ ದಿಸ್ ಬಿಹೇವ್ಸ್ ಆಸ್ ಇಟ್ ಇಸ್ ಎ
one single sphere. ಇಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಯ್ತಪ್ಪ, ಈ ಪೂರ್ತಿ ಒಂದೇ ಸ್ಪಿಯರ್ ತರ ಬಿಹೇವ್ ಮಾಡ್ತಾರೆ. ಇಲ್ಲಿರೋ ಪೂರ್ತಿ ಚಾರ್ಜ್ ಸೆಕೆಂಡ್ ಸ್ಪಿಯರ್ ಗೆ ಶಿಫ್ಟ್ ಆಗ್ತಾ ಇದೆ. ಸೊ therefore entire charge shifts to sphere 1. Entire charge on 1 shifts to sphere 2. ಹಾಗಾದ್ರೆ total charge on q1 on sphere 1, net charge q net on sphere 1 is equal to 0. q net on sphere 2 ಏನ್ ಬರುತ್ತೆ, ಅಲ್ಲಿ ಆಲ್ರೆಡಿ 7q ಇತ್ತು, ಇಲ್ಲಿರೋ 2q ಅಲ್ಲಿಗೆ ಹೋಯ್ತು, 9q ಆಗುತ್ತೆ. ಟೋಟಲ್ ಸ್ಪಿಯರ್ ಪೂರ್ತಿ ಚಾರ್ಜ್ ಸರ್ಫೇಸ್ ಗೆ ಹೋಗಿ ಕೂತ್ಕೊಳ್ಳುತ್ತೆ. ದಿಸ್ ಇಸ್ ಫಾರ್ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ನೋಡೋಣ. ಅದುವರೆಗೂ ಓದ್ತಾರಿ ಸಿಕ್ಕಾಪಟ್ಟೆ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಸ್ಟಾಪ್ ಮಾಡ್ತಿದ್ದೀನಿ. ಡನ್.